ಸರ್ ಇವಾಗ ನಮ್ಮಲ್ಲಿ ಎಷ್ಟೋ ಗಾಢವಾದ ಒಂದು ನಂಬಿಕೆ ಅನ್ನೋದು ನಮ್ಮಲ್ಲಿ ಇದೆ ಆ್ಯಕ್ಚುಲಿ ನಮ್ಮ ಮನಸ್ಸಲ್ಲಿ. ಬಿಲೀಫ್ ಸಿಸ್ಟಮ್ ಅಂತ ಹೇಳಿ ಕರಿಬೋದು ಅದನ್ನು. ಅದು ಒಬ್ಬ ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಸಮಾಜದ ಬಗ್ಗೆ ಆಗಿರ್ಬೋದು, ಇಲ್ಲಾಂದರೆ ಒಂದು ದೇಶದ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ಒಂದು ನಂಬಿಕೆ, ಅಥವಾ ಧರ್ಮ ಆಗಿರ್ಬೋದು. ಸೊ ಈ ಒಂದು ನಂಬಿಕೆಗಳು ಹೇಗೆ ಸೃಷ್ಟಿ ಆಗುತ್ತೆ, ಮತ್ತು ಅದನ್ನು ನಾವು ಚೇಂಜ್ ಮಾಡೋ ಅಂಥ ಒಂದು ಅವಶ್ಯಕತೆ ಇದೆನಾ? ಇವತ್ತು ನನ್ನ ಫೈನಾನ್ಷಿಯಲ್ ಕಂಡೀಷನ್ ಆಗಿರ್ಬೋದು, ನನ್ನ ಒಂದು ಫ್ಯಾಮಿಲಿ ಕಂಡೀಷನ್ ಆಗಿರ್ಬೋದು, ಆಮೇಲೆ ನಮ್ಮ ಒಂದು ಕಪಲ್ಸ್ ಮಧ್ಯೆ ಇರತಕ್ಕಂಥ ಒಂದು ಬಾಂಧವ್ಯ ಆಗಿರ್ಬೋದು, ಮಕ್ಕಳಿಗೂ ನನಗೂ ಸಂಬಂಧ ಬಂದು ಬಾಂಧವ್ಯ ಆಗಿರ್ಬೋದು, ನೀನು ನೆರೆಹೊರೆಯವರ ಹತ್ರ ಯಾವತ್ತಿದೆಯಾ, ಎಲ್ಲವೂ ಕೂಡ ನಿನ್ನ ಈಗಾಗಲೇ ಇರ್ತಕ್ಕಂಥ ಬಿಲೀಫ್ ಸಿಸ್ಟಮ್ನ ಆಧಾರವಾಗಿ ಇದು ಕೆಲಸ ಮಾಡ್ತಾ ಇರ್ತದೆ. ಅಂದರೆ ಒಂದು ನಮಗೆ ಇಷ್ಟವಾಗಿಲ್ಲ ಅಥವಾ ಬೇಡ ಅಂತ ಹೇಳಿ ಅಂತ ನಮಗೇನು ಅನಿಸ್ತೋ ಅಲ್ಲ, ಅಥವಾ ಕೆಟ್ಟವನು ಅಂತ ಒಂದು ಭಾವನೆ ಬಂದಾಗ, ಸೊ ಅಲ್ಲಿ ನಾವು ರೀಸನ್ಗಳನ್ನು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ್ಯಕ್ಚುಲಿ. ಮತ್ತು ಅದನ್ನು ಡೀಪಾಗಿ ಅದ್ರ ಬಗ್ಗೆ ನಮ್ಮ ಮೈಂಡು ಅಲ್ಲಿ ಹೋಗ್ಬಿಡುತ್ತೆ ಅಂತೀರ ಆ್ಯಕ್ಚುಲಿ. ನಾನು ಬ್ಲೇಮ್ ಮಾಡೋದಕ್ಕೆ ರೆಡಿ ಇದ್ದೇನೆ ಆಗಲಿ, ನಾನು ಚೇಂಜ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ನನಗೇನಪ್ಪ ಅಂತಂದರೆ, ನಾನು ಬ್ಲೇಮ್ ಮಾಡಿ ನಾನು ಸ್ಯಾಟಿಸ್ಫೈ ಆಗಿ ನಾನು ಆರಾಮಾಗಿದ್ಬಿಡ್ಬೇಕು. ನಂದೇನು ತಪ್ಪಿಲ್ಲ, ಪ್ರಪಂಚದ ತಪ್ಪು. ನಂದೇನು ತಪ್ಪಿಲ್ಲ, ದೇಶದ ತಪ್ಪು. ನಂದೇನು ತಪ್ಪಿಲ್ಲ, ತನ್ನ ತಾಯಿಗಳ ತಪ್ಪು. ನಂದೇನು ತಪ್ಪಿಲ್ಲ, ಕ್ಯಾಸ್ಟಿನ ತಪ್ಪು. ಇದು ಬೈ ಡಿಫಾಲ್ಟು ನನ್ನ ಒಂದು ನಂಬಿಕೆಯಾಗಿ ಕೂತ್ಕೊಂಡ್ಬಿಟ್ಟಿದೆ. ನಾನೇನೋ ಮಾಡ್ತಾಯಿದ್ದೀನಿ, ನೀನು ನನ್ನ ಒಂದು ಬಿಹೇವಿಯರು, ನನ್ನ ಒಂದು ಆ್ಯಟಿಟ್ಯೂಡು, ನಾನು ಮಾತಾಡಿರ್ತಕ್ಕಂಥ ರೀತಿ ಮೇಲೆ ನೀನು ಜಡ್ಜ್ ಮಾಡ್ತಾಯಿದ್ದೆ ಅಂದರೆ ತಪ್ಪು ನಿಂದೆ ಅದು. ನೀನು ಹಳ್ಳಕ್ಕೆ ಬೀಳೋದು ನಾನಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾವು ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ಜಾಗ ಇಲ್ಲದೆ ಇದ್ದರೂ ಕೂಡ ಒಂದು ಇಂಚಾದ್ರೂ ಮುಂದೆ ಕದಲಿಸ್ತೀವಿ. ಕದಲಿಸ್ಬಿಟ್ಟು ಹಿಂಗೆ ಅಂದ್ಕೊಂಡು ಮತ್ತೆ ಅವಾಗ ರಿವರ್ಸ್ ತೊಗೊತೀವಿ. ಅಂದರೆ ರಿವರ್ಸೇ ತೊಗೋಬೇಕು ಆ್ಯಕ್ಚುಲಿ. ಹೌದು, ರಿವರ್ಸ್ ತೊಗೊಳ್ಳೇಬೇಕು. ಹಾಂ, ಅಂದರೆ ಒಂದು ನಂಬಿಕೆ ಇದೆ, ಡೈರೆಕ್ಟಾಗಿ ರಿವರ್ಸ್ ತೊಗೊಂಬಿಟ್ರೆ ಅವ್ರದ್ದೆಲ್ಲ ರಿವರ್ಸ್ ಆಗಿಬಿಡುತ್ತೆ ಅಂತ. ಇವಾಗ ಒಂದ್ಸಲ ರಿವರ್ಸ್ ಮಾಡಿ ನೋಡೋಣ. ಎಲ್ಲಿಯವರೆಗೆ ನಾವು ಈ ನಂಬಿಕೆಗಳ ಆಧಾರವಾಗಿ ನಮ್ಮ ಜೀವನವನ್ನು ನಡೆಸ್ತೇವೆ, ಅಲ್ಲಿಯವರೆಗೆ ನಾವು ಸ್ಪಿರಿಚುವಾಲಿಟಿಗೆ ಎಂಟ್ರಿ ಹಾಕೋಕ್ಕಾಗಲ್ಲ. ಈ ಒಪಿನಿಯನ್ನು ಜಡ್ಜ್ಮೆಂಟಲ್ಲಿ ಬಿದ್ದು ನಾವು ಒದ್ದಾಡ್ತಾ ಇದ್ದೀವಿ. ನಾವು ಈ ಯಾವತ್ತೂ ಕೂಡ ಒಪಿನಿಯನ್ಗಳೇ ನಂಬಿಕೆಗಳೇ ಕೂತ್ಕೋತವೆ. ಹೌದು. ಆ ನಂಬಿಕೆಗಳ ಆಧಾರ ಮೇಲೆ ಜಡ್ಜ್ಮೆಂಟ್ ಕೊಡ್ತೀವಿ. ಇದರಿಂದ ನಾವು ಹೊರಗೆ ಬರದೆ, ನಾನು ಸ್ಪಿರಿಚುವಲ್ ಆಗಿ ನಾನು ಏನೇನೋ ಮಾಡ್ತಾಯಿದ್ದೀನಿ, ನಾನು ಅಷ್ಟೊತ್ತು 3 ಗಂಟೆ ಧ್ಯಾನ ಮಾಡ್ತೀನಿ, 6 ಗಂಟೆ ಧ್ಯಾನ ಮಾಡ್ತೀನಿ, ನಾನು ಹುಣ್ಣಿಮೆ ಧ್ಯಾನ ರಾತ್ರಿಯೆಲ್ಲ ಮಾಡ್ತೀನಿ, ಏನು ಪ್ರಯೋಜನ ಇಲ್ಲ. ವಿಚಾರಣೆ ಇಲ್ಲದೆ ನೀನು ಏನು ಪ್ರಯೋಜನ ಇಲ್ಲ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಸೊ ಇವತ್ತಿನ ದಿವಸ ನಮ್ಮ ಜೊತೆಗೆ KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿ ಭೀಮೇಶ್ ರೆಡ್ಡಿ ಸರ್ ಅವರಿದ್ದಾರೆ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಥ್ಯಾಂಕ್ ಯು ಹರೀಶ್. ಸರ್ ಇವಾಗ ನಮ್ಮಲ್ಲಿ ಎಷ್ಟೋ ಗಾಢವಾದ ಒಂದು ನಂಬಿಕೆ ಅನ್ನೋದು ನಮ್ಮಲ್ಲಿ ಇದೆ ಆ್ಯಕ್ಚುಲಿ, ನಮ್ಮ ಮನಸ್ಸಲ್ಲಿ. ಬಿಲೀಫ್ ಸಿಸ್ಟಮ್ ಅಂತ ಹೇಳಿ ಕರಿಬೋದು ಅದನ್ನು. ಅದು ಒಬ್ಬ ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಸಮಾಜದ ಬಗ್ಗೆ ಆಗಿರ್ಬೋದು, ಇಲ್ಲಾಂದರೆ ಒಂದು ದೇಶದ ಬಗ್ಗೆ ನಮ್ಮಲ್ಲಿರ್ತಕ್ಕಂಥ ಒಂದು ನಂಬಿಕೆ, ಅಥವಾ ಧರ್ಮ ಆಗಿರ್ಬೋದು. ಸೊ ಈ ರೀತಿ ಒಂದು ನಂಬಿಕೆಗಳು ನಮ್ಮಲ್ಲಿ ಬಲವಾಗಿದೆ. ನಾನೇ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ನಂಬಿಕೆ, ನಾನು ಎಕ್ಸ್ಪೋಸ್ ಆದಾಗ ಹೊರ ಪ್ರಪಂಚಕ್ಕೆ. ಸೊ ಈ ಒಂದು ನಂಬಿಕೆಗಳು ಹೇಗೆ ಸೃಷ್ಟಿ ಆಗುತ್ತೆ, ಮತ್ತು ಅದನ್ನು ನಾವು ಚೇಂಜ್ ಮಾಡೋ ಅಂಥ ಒಂದು ಅವಶ್ಯಕತೆ ಇದೆನಾ? ನಂಬಿಕೆಗಳು ಅಂತ ನೀವೇನು ಇವತ್ತು ಕೇಳ್ತಾ ಇದ್ದೀರಿ, ನಮ್ಮ ಜೀವನ ನಡೆಯೋದೇ ನಂಬಿಕೆಗಳ ಆಧಾರದ ಮೇಲೆ. ಪ್ರತಿಯೊಂದು ಕ್ಷಣವೂ ಕೂಡ ನಾನು ಈಗಾಗಲೇ ಏನನ್ನು ನಂಬಿಕೊಂಡಿದ್ದೀನಿ ಅದರ ಆಧಾರವಾಗಿ ನಡೆಯುತ್ತೆ. ಹೌದು. ಸೊ ನಂಬಿಕೆಗಳಿಲ್ಲ, ನಂಬಿಕೆ ಇಸ್ ಎ ಸಾಫ್ಟ್ವೇರ್. ಹೌದು. ಸೊ ನನ್ನಲ್ಲಿ ಒಂದು ಸಾಫ್ಟ್ವೇರ್ ಇಲ್ಲ ಅಂದರೆ ನಂದು ಹೋಲ್ ಬಾಡಿ ರನ್ನೇ ಆಗಲ್ಲ. ಅದ ಕಾರಣ ನಾವು ಆ ಸಾಫ್ಟ್ವೇರ್ನ ನಾವು ಅನುಕ್ಷಣ ಕ್ರಿಯೇಟ್ ಮಾಡ್ತಾನೆ ಇರ್ತೀವಿ. ಹೊಸ ಹೊಸ ಆ್ಯಪ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತೀವಿ. ವರ್ಷನ್ಸ್ ಚೇಂಜ್ ಆದಂಗೆ ಹೊಸ ಹೊಸ ಆ್ಯಪ್ಗಳನ್ನ ಕ್ರಿಯೇಟ್ ಮಾಡಿ ತುಂಬ್ತಾ ಇರ್ತೀವಿ. ಅದಕ್ಕೆ ಅದನ್ನು ಟ್ಯಾಂಪ್ಲೆಟ್ಸ್ ಅಂತ ಕರಿತೀವಿ. ನಮ್ಮ ಒಂದು ಮೈಂಡು ಟ್ಯಾಂಪ್ಲೆಟ್ಸ್ ತುಂಬೋಗ್ಬಿಟ್ಟಿದೆ ಎಲ್ಲ ಕಡೆ. ಅಚ್ಚುಗಳು ಅಂತ ಏನು ಕರಿತೀವಿ, ತುಂಬೋಗಿದ್ದಾವೆ. ಅಚ್ಚುಗಳು ಇನ್ ದ ಸೆನ್ಸ್ ಅಪ್ಲಿಕೇಶನ್ಸ್ ಎಲ್ಲ ಫಿಲಪ್ ಆಗಿಬಿಟ್ಟಿದ್ದಾವೆ. ಸೊ ಅದರ ಆಧಾರವಾಗಿ ಪ್ರಪಂಚವನ್ನು ನೋಡ್ತೀವಿ. ಇವತ್ತು ಒಬ್ಬ ಮನುಷ್ಯ ಕಪ್ಪಗಿದ್ದಾನೆ, ಬಿಳಿಯಾಗಿದ್ದಾನೆ, ನೀವು ಅದೇ ಮಗುಗೆ ತೋರಿಸ್ರೆ ಗೊತ್ತಾಗಲ್ಲ. ಕಪ್ಪು ಯಾವುದು ಬಿಳಿಪು ಯಾವುದು ಮಗು ಗೊತ್ತಿಲ್ಲ ಮಗುಗೆ. ಯಾಕೆಂದರೆ ಮಗುನ ತಲೆಯಲ್ಲಿ ಇನ್ನೂ ಏನೂ ಸಾಫ್ಟ್ವೇರ್ ಡೆವಲಪ್ ಆಗಿಲ್ಲ. ಅದನ್ನು ಜಸ್ಟ್ ಒಂಥರ ಚಲಿಸುವ ಒಂದು ಪ್ರಾಣಿ ಥರ ನೋಡ್ತಾನೆ. ಅದು ಕಪ್ಪು ಬಿಳಿಪು, ಚೆನ್ನಾಗಿಲ್ಲ, ಏನೂ ಗೊತ್ತಿಲ್ಲ. ಬಟ್ ನಾವು ಈಗಾಗಲೇ ಒಂದು ಸೀಮಿತವಾಗಿರ್ತಕ್ಕಂಥ ಒಂದು ಐಡಿಯಾಲಜಿನ ಇಟ್ಕೊಂಡ್ಬಿಟ್ಟಿದ್ದೀವಿ ಈಗ, ಒಂದು ಫಿಕ್ಸ್. ಹೌದು. ಸೊ ಈ ನಂಬಿಕೆಗಳು ನಮ್ಮನ್ನು ನಡೆಸ್ತಾ ಇದ್ದಾವೆ.
ಇವತ್ತು ನನ್ನ ಫೈನಾನ್ಷಿಯಲ್ ಕಂಡೀಷನ್ ಆಗಿರ್ಬೋದು, ನನ್ನ ಒಂದು ಸೋಷಲ್ ಕಂಡೀಷನ್ ಆಗಿರ್ಬೋದು, ನನ್ನ ಒಂದು ಫ್ಯಾಮಿಲಿ ಕಂಡೀಷನ್ ಆಗಿರ್ಬೋದು, ಆಮೇಲೆ ನಮ್ಮ ಒಂದು ಕಪಲ್ಸ್ ಮಧ್ಯೆ ಇರತಕ್ಕಂಥ ಒಂದು ಬಾಂಧವ್ಯ ಆಗಿರ್ಬೋದು, ಮಕ್ಕಳಿಗೂ ನನಗೂ ಸಂಬಂಧ ಒಂದು ಬಾಂಧವ್ಯ ಆಗಿರ್ಬೋದು, ಆಮೇಲೆ ನಮ್ಮ ನೆಂಟರಲ್ಲಿ ನಮ್ಮ ಒಂದು ಸಂಬಂಧಗಳಾಗಿರ್ಬೋದು, ನೀನು ಯಾವುದೇ ತಗೋ, ನೀನು ಒಂದು ಫ್ರೆಂಡ್ಸ್ ಹತ್ರ ನೀನು ಯಾವ ರೀತಿ, ಕಲೀಗ್ಸ್ ಹತ್ರ ಯಾವ ರೀತಿ, ಆಫೀಸಲ್ಲಿ ಏನು ಯಾವ ರೀತಿ ಇದೆಯಾ, ನೀನು ನೆರೆಹೊರೆಯವ್ರ ಹತ್ರ ಯಾವ ರೀತಿ ಇದೆಯಾ, ಎಲ್ಲವೂ ಕೂಡ ನಿನ್ನ ಈಗಾಗಲೇ ಇರ್ತಕ್ಕಂಥ ಬಿಲೀಫ್ ಸಿಸ್ಟಮ್ನ ಆಧಾರವಾಗಿ ಇದು ಕೆಲಸ ಮಾಡ್ತಾ ಇರ್ತದೆ. ಸೊ ಅದರ ಬೇಸ್ ಮೇಲೆ ನಾನು ಒಂದು ಒಪಿನಿಯನ್ನ ಹೊರಗಡೆ ಹಾಕ್ತಾ ಇರ್ತೀನಿ ಅಂತ. ಒಪಿನಿಯನ್ ಅಲ್ಲ, ನೀನು ಆಲೋಚನೆ ಮಾಡ್ತಾ ಇರೋದು, ನೀನು ಆ್ಯಕ್ಷನ್ ಮಾಡ್ತಾ ಇರೋದು, ನೀನು ನಡ್ಕೊತಾ ಇರೋದು ಎಲ್ಲವೂ ಕೂಡ ಅದರ ಆಧಾರ ಈಗಾಗಲೇ ಇದೆಯಾ. ನೀನು ಮತ್ತೆ ಅದನ್ನು ಇಟ್ಕೊಂಡಲ್ಲ, ಅದು ಪ್ರತಿ ಕ್ಷಣ ಕೆಲಸ ಮಾಡ್ತಾ ಇದೆ. ಈಗ ನಿಮ್ಮ ಆಫೀಸಲ್ಲಿ ಯಾರೋ ಒಬ್ಬ ಕಲೀಗ್ ನಿಮ್ಮ ಹತ್ರ ಏನೋ ಒಂದು ಕೆಲಸ, ಯಾವುದೋ ಒಂದು ಇದರಲ್ಲಿ ಒಂದು ಚಿಕ್ಕ ಒಂದು ಗಲಾಟೆ ಆಯಿತು. ಗಲಾಟೆ ಅಂತಂದ್ರೆ ಏನೋ ಮಾತು ಅಂತ ಅಂದ್ಕೊಳ್ಳಿ. ಸೊ ನೀನು ಅದನ್ನು ತಲೆ ಇಟ್ಕೊಂಬಿಟ್ಟೆ. ಹೌದು, ಇಟ್ಕೊಂಡ್ಬಿಟ್ಟು ಅವ್ನು ಕೆಟ್ಟವನು, ನನಗೆ ಅಪೋಸಿಟಾಗೆ ಮಾತಾಡ್ತಾನೆ ಅವ್ನು ಮಾತಲ್ಲ. ನಾನು ಇಷ್ಟು ಒಳ್ಳೆಯವನು, ಸೊ ನನ್ನನ್ನು ಇಲ್ಲಿ ತಪ್ಪು ತಿಳ್ಕೊಂಡು ಅವ್ನು ಕೆಟ್ಟವನು. ಸೊ ಆವಾಗ ಏನು ಮಾಡ್ತೀಯಾ, ಆ ಕೆಟ್ಟವನು ಅನ್ನೋದಕ್ಕೆ ಕಾರಣ ಏನಂತ ಹುಡುಕಾಕ ಶುರು ಮಾಡ್ತೀಯ. ಅವನ ಕ್ಯಾಸ್ಟ್ ಯಾವುದು, ಅವನ ರಿಲಿಜನ್ ಯಾವುದು. ಸೊ ಅವನೇನು ನಾರ್ತ್ ಇಂಡಿಯಾದವನ, ನಮ್ಮ ಸೌತ್ ಇಂಡಿಯಾದವನ. ಸೌತ್ ಇಂಡಿಯನ್ ಆಗಿದ್ದರೆ ಅವನ ಆಂಧ್ರದವನ, ತಮಿಳ್ನಾಡಿನವನ, ಕೇರಳದವನ, ಒಟ್ಟು ಕರ್ನಾಟಕದವನಾಗಿದ್ದರೆ ಯಾವ ಡಿಸ್ಟಿಕ್ನವನು. ಸೊ ಇವೆಲ್ಲವನ್ನ ಕೆದಕಕ್ಕೆ ಶುರು ಮಾಡ್ತೀವಿ ನಾವು. ಅಂದರೆ ಒಂದು ನಮಗೆ ಇಷ್ಟವಾಗಿಲ್ಲ ಅಥವಾ ಬೇಡ ಅಂತ ಹೇಳಿ ಅಂತ ನಮಗೇನು ಅನಿಸ್ತೋ ಅಲ್ಲ, ಅಥವಾ ಕೆಟ್ಟವನು ಅಂತ ಒಂದು ಭಾವನೆ ಬಂದಾಗ, ಸೊ ಅಲ್ಲಿ ನಾವು ರೀಸನ್ಗಳನ್ನು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ್ಯಕ್ಚುಲಿ. ಮತ್ತು ಅದನ್ನು ಡೀಪಾಗಿ ಅದ್ರ ಬಗ್ಗೆ ನಮ್ಮ ಮೈಂಡು ಅಲ್ಲಿ ಹೋಗ್ಬಿಡುತ್ತೆ ಅಂತೀರ ಆ್ಯಕ್ಚುಲಿ. ಅಲ್ಲಲ್ಲ, ಅದನ್ನು ಮಾಡಿದು ಏನು ಮಾಡ್ತೀವಿ, ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಸೊ ಅವನು ಇವಾಗ ನಿಮಗೆ ಇಷ್ಟ ಇಲ್ಲದೆ ಇರತಕ್ಕಂಥವನು ಇಂಥ ಕ್ಯಾಸ್ಟ್ನವರು ಸರಿಯಿಲ್ಲ, ಇಂಥ ರಿಲಿಜನ್ನವರು ಸರಿಯಿಲ್ಲ, ಅದಕ್ಕೆ ತಮಿಳ್ನಾಡಿನವ್ರು ಸರಿಯಿಲ್ಲ, ಕೇರಳದವ್ರು ಸರಿಯಿಲ್ಲ, ಆಂಧ್ರದವ್ರು ಸರಿಯಿಲ್ಲ, ಅದಕ್ಕೆಲ್ಲ ಇವು ನಾರ್ತ್ ಇಂಡಿಯನ್ ಗೋ ಬ್ಯಾಕ್ ಅಂತ. ಇವೆಲ್ಲ ಯಾಕೆ ಬರ್ತವೆ ಅಂದರೆ ಈ ನಂಬಿಕೆಗಳ ಆಧಾರದ ಮೇಲೆ. ಇವೆಲ್ಲ ನಂಬಿಕೆ ಇಟ್ಕೊಂಡು ನಾವೇನು ಮಾಡ್ತೀವಿ, ಇದನ್ನೆಲ್ಲ ಸರ್ಚ್ ಮಾಡಿಬಿಟ್ಟು ಒಂದು ರಿಸರ್ಚ್ ಮಾಡಿ ನಮ್ಮ ಒಂದು ಮನಸ್ಸಲ್ಲಿ ಒಂದು ಟ್ಯಾಂಪ್ಲೆಟ್ನ ರೆಡಿ ಮಾಡಿ ನಾವೇ ಫಿಕ್ಸ್ ಮಾಡ್ತೀವಿ ಅದನ್ನು. ನೋಡಪ್ಪ, ಇಂಥವ್ರು ಇದು ಸರಿಯಿಲ್ಲ. ಯಾಕೆ ಸರಿಯಿಲ್ಲ ಅಂದರೆ ಈ ಕಾರಣ, ಅವನು ಈ ಜಾತಿಯವನು, ಅವನು ಈ ಮತದವನು, ಅವನು ಇಂಥ ದೇಶದವನು, ಇಂಥ ಊರಿನವನು, ಹಿಂಗೆ ಅದಕ್ಕೋಸ್ಕರ ಸರಿಯಿಲ್ಲ ಅನ್ನೋದನ್ನು ನಮ್ಮ ತಲೆಯಲ್ಲಿ ನಾವು ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡಿದ ಮೇಲೆ ಅದರ ಆಧಾರವಾಗಿ ನೋಡ್ತೀವಿ ಪ್ರಪಂಚವನ್ನು. ಲೆನ್ಸಸ್ನ ಫಸ್ಟ್ ಫಿಕ್ಸ್ ಮಾಡ್ತೀವಿ ನಾವೇ. ಪ್ರತಿಯೊಂದಕ್ಕೂ ಒಂದೊಂದು ಲೆನ್ಸ್ ತಂದ್ಕೊಂಡು ಇಟ್ಕೊಂಡಿರ್ತೀವಿ ನಾವು. ಆ ಲೆನ್ಸ್ನ ಆಧಾರವಾಗಿ ಪ್ರಪಂಚವನ್ನು ನೋಡ್ತೀವಿ. ಈ ಕಲರ್ಫುಲ್ಲಾಗಿ ಯಾಕೆ ಕಾಣ್ತಾ ಇದೆ ಪ್ರಪಂಚ ಅಂದರೆ ನಾನು ಆ ಲೆನ್ಸ್ನ ಇಟ್ಕೊಂಡು ನೋಡ್ತಾ ಇದ್ದೀನಿ ನಾನು ಇವತ್ತು. ವಿತೌಟ್ ಲೆನ್ಸ್ ನೋಡೋಕೆ ಗೊತ್ತಿಲ್ಲ ನನಗೆ. ಅಂದರೆ ಆ ಒಂದು ಲೆನ್ಸು ಇವತ್ತಿನ ಸಹ ಎಷ್ಟೋ ಹೊರಗಡೆ ಒಂದು ಗ್ರೂಪ್ ಅನ್ನೋದು ಅಥವಾ ಒಂದು ಮತ ಅನ್ನೋದು ಅದು ಕ್ರಿಯೇಟ್ ಮಾಡ್ತಾ ಇದ್ದಲ್ಲ, ಆ್ಯಕ್ಚುಲಿ ಮಾಡಿಬಿಟ್ಟಿದ್ದಾರೆ. ಸೊ ಆ ಒಂದು ಲೆನ್ಸಲ್ಲೇ ಅವರು ಸ್ವೀಕಾರ ಮಾಡ್ತಾರೆ, ಅದನ್ನೇ ಅವ್ರು ನೋಡ್ತಾ ಇದ್ದಾರೆ ಆ್ಯಕ್ಚುಲಿ. ಈಗ ಮತನ ಯಾರು ಕ್ರಿಯೇಟ್ ಮಾಡ್ತಾರೆ? ಮತ ಗುರುಗಳು ಕ್ರಿಯೇಟ್ ಮಾಡ್ತಾರೆ. ಹೌದು. ಯಾಕೆ ಕ್ರಿಯೇಟ್ ಮಾಡ್ತಾರೆ? ಸೆಕ್ಯೂರಿಟಿಗೋಸ್ಕರ, ಕಂಫರ್ಟ್ಗೋಸ್ಕರ ಅವ್ರು ಕ್ರಿಯೇಟ್ ಮಾಡ್ತಾರೆ. ಸೊ ಅದು ಬೇಕು ಅದಕ್ಕೆ. ಅದು ಇಲ್ಲ ಅಂದ್ರೆ ಅವ್ನಿಗೆ ಸೆಕ್ಯೂರಿಟಿ ಇಲ್ಲ, ಅದು ಇಲ್ಲ ನನ್ನ ಕಂಫರ್ಟ್ ಇಲ್ಲ, ಅದು ಇಲ್ಲ ಒಂದು ಫೈನಾನ್ಸ್ ಇಲ್ಲ, ಅದಿಲ್ಲ ಅಂದ್ರೆ ಒಂದು ಜೀವನ ಇಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ಅವನು ಇದೆಯೋ ಇಲ್ಲದ. ಈಗ ಫಾರ್ ಎಕ್ಸಾಂಪಲ್, ಯಾರು ಒಂದು ಭಗವದ್ಗೀತೆನ ಯಾರು ಓದ್ತಾರೆ ಸಂಪೂರ್ಣವಾಗಿ? ಇದರಲ್ಲಿ ಹಿಂಗೆ ಹೇಳಿದೆ ಅಂತ ಹೇಳ್ತಾರೆ. ಯಾರು ಓದ್ತಾರೆ? ಇಂಟ್ರೆಸ್ಟ್ ಇರೋರು ಓದ್ತಾರೆ. ಈಗ ಒಂದು ಕ್ರಿಶ್ಚಿಯಾನಿಟಿಯಲ್ಲಿ ಇದು ಹಿಂಗೆ ಹೇಳಿದೆಪ್ಪ, ಬೈಬಲ್ ಹಿಂಗೆ ಹೇಳಿದೆ, ಕುರಾನ್ ಹಿಂಗೆ ಹೇಳಿದೆ, ಭಗವದ್ಗೀತೆ ಹಿಂಗೆ ಹೇಳಿದೆ. ಯಾರು ಓದ್ತಾರೆ ಅದನ್ನು? ನಮಗೇನು ಅಂತಂದರೆ ನಮ್ಮ ಮತದವರ ಮೇಲೆ, ಅಂದರೆ ಯಾರು ಈಗ ಒಂದು ಕುರಾನ್ ಯಾರು ಹೇಳ್ತಾರೆ ಅವ್ರನ್ನ ಮೌಲ್ವಿ ಅಂತ ಕರೀತಾರೆ. ಆ ಮೌಲ್ವಿ ಮೇಲೆ ನಂಬಿಕೆ ನನಗೆ, ಕುರಾನ್ ಮೇಲಲ್ಲ. ಕುರಾನಲ್ಲಿ ಇರುತ್ತೆ, ಇಲ್ಲದ್ರೆ ಮೌಲ್ವಿ ಹೆಂಗೆ ಹೇಳ್ತಾನೆ? ಕುರಾನ್ ನಂಬ್ತೀನಿ, ಬೈಬಲ್ ನಂಬ್ತೀನಿ, ಬಟ್ ಅದನ್ನು ನಾನು ಓದಕ್ಕೆ ಹೋಗಲ್ಲ, ಅದನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ. ಬಟ್ ನನಗಿದು ಯಾರಾದರೂ ಹೇಳೋರು ಬೇಕಾದ ಕಾರಣ, ಇವನು ಹೇಳ್ತಾ ಇದ್ದಾರೆ ಆದ ಕಾರಣ ಅವ್ರು ನಂಬ್ತೀನಿ ನಾನು. ಬಿಕಾಸ್ ಅವನು ನನ್ನ ಧರ್ಮದವನು, ನನ್ನ ರಿಲಿಜನ್ನು ಅವನು. ಸೊ ನನಗೆ ಬಾಸ್ ಹೆಡ್ಡಿದ್ದಂಗೆ ಅವನ ಮಾತು ಕೇಳ್ಬೇಕು ನಾನು. ಯಾಕೆ ಕೇಳಬೇಕು? ಅವ್ರು ಹೆಂಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ, ಯಾಕೆ ಕೇಳಬೇಕು? ನೀನು ಯಾಕೆ ಕೇಳಬೇಕು? ಅದು ಅಲ್ಲಿ ಸೈಂಟಿಫಿಕ್ ಆಗಿ ನಾವು ಹೋಗೋದೇ ಇಲ್ಲ. ನಾವು ಒಬ್ಬರನ್ನ ನಾವು ಅನುಕರಿಸ್ಬೇಕಾದ್ರೆ ಯಾಕೆ ಅನ್ನೋ ಕ್ವಶನ್ ಬರಬೇಕಲ್ಲ. ಆ ಕುರುಡುತನದಿಂದ ಹೋಗ್ತಾ ಇದ್ದೇನೆ ಅಂತ ತಪ್ಪೇ ಅದು ನಂದೇ. ಯಾಕೆಂದರೆ ನಂಬಿಕೆ. ಯಾಕೆಂದರೆ ಈ ನಂಬಿಕೆ ಎಲ್ಲಿ ಕ್ರಿಯೇಟ್ ಆಯಿತು? ನಿಮ್ಮ ತಂದೆ ತಾಯಿಗಳು ಕ್ರಿಯೇಟ್ ಮಾಡಿರ್ತಾರೆ. ನಮ್ದು ಇಂಥ ಧರ್ಮ,
ನಮ್ಮದಿಂಥ ಜಾತಿ, ನಮ್ಮದಿಂಥ ಮತ, ನಮಗೆ ಇವರೇ ಗುರುಗಳು, ಇವರು ಗ್ರೇಟು, ಅವ್ರು ಹೇಳಿದ್ದು ಕೇಳಬೇಕು ನಾವು, ನಮಸ್ಕಾರ ಮಾಡೋವ್ರಿಗೆ. ಸೊ ಅದನ್ನು ತುಂಬ್ಕೊಂಬಂದಿರ್ತಾರೆ ನಮಗೆ. ಸೊ ಯಾವಾಗ ಅದು ನಮ್ಮಲ್ಲಿ ಒಂದು ಫಿಕ್ಸ್ ಮಾಡಿ ಇಟ್ಕೊಂಡಿರ್ತಂತ ಅದಕ್ಕೆ ಮುಗಿದೋಯ್ತು ಕೆಲಸ. ಇನ್ನು ಅದೇ ಫಿಕ್ಸಿನ ನಾನು ಅದನ್ನು ಟೆಸ್ಟ್ ಮಾಡೋಕ್ಕೂ ಹೋಗಲ್ಲ. ಅಂದರೆ ಅಲ್ಲಿ ಓಪನ್ನೆಸ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಒಂದು ಸ್ವತಂತ್ರ ಅನ್ನೋದು ಅಲ್ಲಿಂದನೇ ಎಲ್ಲೋ ನಾವು ಕಸ್ಕೋತಾ ಇದೀವಿ ಅಂತ ಅನ್ಬೋದು. ಓಪನ್ನೆಸ್ ಅನ್ನೋದು ಇನ್ನೊಬ್ಬರ ಮೇಲೆ ಅಲ್ಲ, ನಿನ್ನ ನಂಬಿಕೆಗಳ ಮೇಲೆ ನಿನಗೆ ಓಪನ್ನೆಸ್ ಇಲ್ಲ. ನೀನು ನಿನ್ನ ನಂಬಿಕೆಗಳನ್ನು ನೀನು ಪ್ರಶ್ನೆ ಮಾಡ್ತಾ ಇಲ್ಲ ಯಾವತ್ತೂ ಕೂಡ. ಓಕೆ, ನಿನ್ನ ನಂಬಿಕೆಗಳನ್ನು ನೀನು ಪ್ರಶ್ನೆ ಮಾಡುವಂಥ ಒಂದು ಸ್ಥಿತಿಗೆ ನೀನು ಬೆಳೆದರೆ ಡೆಫಿನೆಟ್ಟಾಗಿ ನಂಬಿಕೆ ಅನ್ನೋದು ಯಾಕೆ ಅಂತ ಗೊತ್ತಾಗುತ್ತೆ. ಇಂಥ ಒಂದು ಮತದವರು ಸರಿಗಿಲ್ಲ, ಯಾಕೆ ಕ್ವಶನ್ ಮಾಡು. ಇಂಥ ದೇಶ ಸರಿಗಿಲ್ಲ, ಯಾಕೆ ಕ್ವಶನ್ ಮಾಡು. ಇಂಥ ಊರಿನವ್ರು ಸರಿಗಿಲ್ಲ, ಇಂಥ ಇದೂರು ಸರಿಗಿಲ್ಲ, ಈ ಕಪ್ಪಿನವ್ರು ಸರಿಗಿಲ್ಲ, ಬಿಳಿಪಿದ್ದವ್ರು ಸರಿಗಿಲ್ಲ, ಫಾರಿನರ್ಸ್ ಸರಿಗಿಲ್ಲ. ಈಗ ನೋಡಿ ನಾವೇನು ಮಾಡ್ತಾಯಿದ್ದೀವಿ, ಎಲ್ಲ ನಮ್ಮ ವೇದಗಳಿದಾವಪ್ಪ. ಇವಾಗ ಒಂದು ವಿಮಾನ ರೈಟ್ ಬ್ರದರ್ಸ್ ಕಂಡುಹಿಡಿದ್ರು, ಇಲ್ಲ ನಮ್ಮಲ್ಲಿ ಇತ್ತು ಮೊದಲೇ. ಯಾಕಂದರೆ ನಮ್ಮ ನಂಬಿಕೆ ಅವು ನಮ್ಮಲ್ಲಿತ್ತು. ಪುಷ್ಪಕ ವಿಮಾನ ಇತ್ತು. ಆಮೇಲೆ ಇಲ್ಲೆಲ್ಲ ಹೊಸೂರ ಹತ್ರ ಯಾವುದೊಂದು ಫೋಟೋ ಹಾಕಿದ್ರು ಒಂದು ಸಲ ವಾಟ್ಸಪ್ಪಲ್ಲಿ. ಅವ್ರು ಫಸ್ಟ್ ಕಂಡುಹಿಡಿದ್ರಂತೆ, ಯಾರೋ ರಾಜನಿಟ್ಟುಕೊಂಡು ಅವ್ರು ಹಾರಿಸಿದಂತೆ ಮೇಲೆ, ಅದನ್ನು ಯಾರೋ ಕದ್ಕೊಂಡು ಹೋದ್ರಂತೆ, ಹೋಗ್ಬಿಟ್ಟು ರೈಟ್ ಬ್ರದರ್ಸಿಗೆ ಕೊಟ್ಟರಂತೆ, ರೈಟ್ ಬ್ರದರ್ಸನ್ನು ತೊಗೊಂಡು ಮಾಡಿದ್ರಂತೆ. ಅಂದರೆ ಇದು ಏನಾಗುತ್ತೆ, ಡಿಫ್ರೆನ್ಷಿಯೇಟ್, ನಾನು ಬೇರೆ ಅವನು ಬೇರೆ, ನಾನು ಅಂದರೆ ಗ್ರೇಟು. ಸೊ ಅವಾಗ ಏನಾಗುತ್ತೆ, ಅವ್ರನ್ನ ನಾವು ಗೌರವಿಸೋದಿಲ್ಲ. ನಮ್ಮ ಒಂದು ಟೆಕ್ನಾಲಜಿನ ಕದ್ಕೊಂಡೋಗಿ ಅವ್ನು ಮಾಡಿದ್ದಾನೆ ಅವನು. ಅಂದರೆ ಒಂದು ಆಕ್ಸೆಪ್ಟ್ ಮಾಡುವಂಥ ಒಂದು ಮೆಂಟಾಲಿಟಿ ನಮಗಿಲ್ಲ. ಇದು ಯಾಕೆ ಇಲ್ಲ ಅಂತಂದ್ರೆ ನನ್ನ ನಂಬಿಕೆ ಕಾರಣ. ನಾನೇ ಶ್ರೇಷ್ಠ. ಇವತ್ತು ಮಾನವ ಕುಲಕ್ಕೆ ಯಾರ್ಯಾರು ತಮ್ಮ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವ್ರನ್ನ ನಾವು ಗುರುತಿಸ್ಬೇಕಲ್ಲ. ಅವನು ಯಾರೇ ಆಗಿರಲಿ, ಅವನು ಮಾನವ ತಾನೇ. ಹೌದು. ಫಸ್ಟ್ ಏನಪ್ಪ, ಮಾನವ ಅವನು ಅಲ್ಲಿ ಹುಟ್ಟಿರ್ಬೋದು, ಇನ್ನೊಂದು ಕಡೆ ಹುಟ್ಟಿರ್ಬೋದು, ಇನ್ನೊಂದು ಕಡೆ ಮಾನವ ಅವನು. ಇವತ್ತು ನಮಗೆ ಬಲ್ಪ್ ಕಂಡುಹಿಡ್ದಾನೆ, ಥಾಮಸ್ ಆಲ್ವಾ ಎಡಿಸನ್, ಮಾನವ ತಾನೇ. ಹೌದು. ಯಾವುದನ್ನು ಪ್ರಾಣಿ ಕಂಡುಹಿಡಿದಿಲ್ಲ. ಇಲ್ಲ, ನಮ್ಮದು ವೇದದಲ್ಲಿ ಇತ್ತು, ಬಲ್ಪ್ ಆಗಲೇ ಇತ್ತು ಬಲ್ಪ್ ವೇದದಲ್ಲಿ ಇತ್ತು, ಎಲ್ಲ ಇತ್ತು. ಅಂದರೆ ನಾವು ಫಸ್ಟ್ ಆಫ್ ಆಲ್ ನಾನು ಗ್ರೇಟಪ್ಪ, ಅದು ಆ ಒಂದು ಸ್ಥಿತಿನ ನಾವು ಫಸ್ಟ್ ಕಡಿಮೆ ಮಾಡ್ಕೋಬೇಕು. ಯಾರ್ಯಾರು ಏನೇನು ಮಾಡಿದ್ದಾರೆ ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡಬೇಕಲ್ಲ. ಅದನ್ನು ಬಿಟ್ಬಿಟ್ಟು ನಮ್ಮ ನಂಬಿಕೆಗಳ ಆಧಾರದ ಮೇಲೆ ಪ್ರಪಂಚವನ್ನು ನೋಡಿ ನಾನು ಮೊದಲೇ ಇತ್ತು ನನಗೆ. ಅಂದರೆ ಇಲ್ಲಿ ನಾವು ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋದ್ರ ಬದಲು ಈ ಒಂದು ದೇಶ, ಈ ಒಂದು ಮತ, ಈ ಒಂದು ಆ ಒಂದು ಬೌಂಡ್ರಿನ ನಾವೇ ಹಾಕೊಂಡ್ಬಿಟ್ಟು ಅದರಿಂದ ಬಿಲೀಫ್ ಸಿಸ್ಟಮ್ ಯಾಕೆ ನೋಡ್ತಾ ಇದ್ದೀವಿ ಅಂದರೆ, ನಾವು ನಮ್ಮ ಬಿಲೀಫ್ ಸಿಸ್ಟಮ್ ಈಗಾಗಲೇ ಸೆಟಪ್ ಆಗಿ ಕೂತ್ಕೊಂಡ್ಬಿಟ್ಟಿದೆ. ಬರೀ ದೇಶಕ್ಕೆ ಬಿಟ್ಬಿಡಿ. ಹರೀಶ್, ನಿಮ್ಮ ಊರ ಹೆಸರೇನು? ನಮ್ಮದು ದಾವಣಗೆರೆ ಆ್ಯಕ್ಚುಲಿ. ದಾವಣಗೆರೆ ಬೌಂಡ್ರಿ ಇರುತ್ತೆ ನಿಮಗೆ ದಾವಣಗೆರೆ ಯಾರಾದರೂ ಸಿಕ್ಕರೆ, ದಾವಣಗೆರೆ ಯಾರಾದರೂ ಏನಾದ್ರು ಮಾತಾಡಿದ್ರೆ ನಿಮ್ಗೆ ಖುಷಿ. ನಿನಗೆ ಟಿ ವಿಯಲ್ಲಿ ದಾವಣಗೆರೆ ತೋರಿಸ್ಬಿಟ್ರು ಅಂತ ಅಂದ್ಕೋ, ನಮ್ಮೂರಂತ ಏನು ನಾವು. ಬಿಕಾಸ್ ಇದು ಯಾಕೆ ಅಂದರೆ ನಂಬಿಕೆ ಇದು. ನೀನು ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೆಯಾ. ಬೌಂಡ್ರಿ ಅದು ದಾವಣಗೆರೆ ಅನ್ನೋ ಬೌಂಡ್ರಿ ಇಲ್ದಿ ನಿನಗ. ಇಲ್ಲ ಯಾರಾದರೂ ದಾವಣಗೆರೆ ಬೆಣ್ಣೆ ದೋಸೆ ಸರಿಗಿಲ್ಲ, ಇಲ್ಲ ಸರ್ ನಮ್ಮೂರಲ್ಲ ಅವರು, ಅವನು ಯಾವನು ಇಲ್ಲೇ ಕಲ್ತ್ಕೊಂಡಿದ್ದಾನ ಅವನು, ನಮ್ಮೂರವ್ರು ಮಾಡಿದ್ರೆ ನಮ್ಮ ಟೇಸ್ಟ್ ನಮಗೆ ಗೊತ್ತು ಸರ್. ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ನಮ್ಮ ಕಡೆ ಬನ್ನಿ ಸರ್, ನಮ್ಮೂರಿಗೆ ಒಂದ್ಸಲ ಹೋಗೋಣ, ನಮ್ಮೂರಲ್ಲಿ ತಿನ್ನಿಸ್ತೀನಿ, ಬೆಣ್ಣೆ ದೋಸೆ ತಿನ್ನಿ ನೋಡೋಣ. ಇವ್ರು ಯಾರ್ಯಾರೋ ಕಲ್ತ್ಕೊಂಡು ಬಂದುಬಿಟ್ಟಿರ್ತಾರೆ ಸರ್, ನಮ್ಮ ಹೆಸರಿಟ್ಕೊಂಡಿದ್ದಾರೆ ಸರ್. ಅಂದರೆ ನೀನು ಒಪ್ಪಕ್ತಾ ಇರಲ್ಲ. ಅಲ್ಲ, ನಮ್ಮ ಆ ದೋಸೆನ ನಮ್ಮೂರಲ್ಲಿ ಹೋಗಿ ತಿಂದರೆ ಮಾತ್ರ ಟೇಸ್ಟು. ನನ್ನ ಬೌಂಡ್ರಿನ ನಾನು ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಆ ದಾವಣಗೆರೆ ಅನ್ನೋ ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ ನಾನು. ಸೊ ಆ ಬೌಂಡ್ರಿನಲ್ಲಿ ಇಟ್ಕೊಂಡು ಆಲೋಚನೆ ಮಾಡ್ತಾನೆ. ಅಂದರೆ ಆ ಒಂದು ಸ್ಪೆಕ್ಟ್ರಮ್ ಅಂತ ಏನು ಕರಿತೀವಿ, ಆ ಸ್ಪೆಕ್ಟ್ರಮ್ ಮುಖಾಂತರ ನೋಡ್ತೀನಿ ನಾನು ಅದನ್ನು. ಹೌದು. ಸೊ ನಾನು ದೇಶ ಬಿಟ್ಬಿಡಿ, ನನ್ನ ಊರು, ಆ ಊರಲ್ಲಿ ಹೋದಾಗ ನಿಮ್ಮ ಏರಿಯಾ ಬಂದ್ಬಿಡುತ್ತೆ ಮತ್ತೆ ಅಲ್ಲಿ. ಹೌದು. ಆ ಊರು ಹೋಗಲಿ, ಕಂಪ್ಲೀಟ್ ದಾವಣಗೆರೆನ ಒಪ್ತೀರಪ್ಪ ಅಂತಂದರೆ ನೀನು ದಾವಣಗೆರೆ ಬಿಟ್ಟು ಹೊರಗಿದ್ದಾಗ ದಾವಣಗೆರೆನ ಒಪ್ತೀಯ. ನೀನು ದಾವಣಗೆರೆಗೆ ಹೋದ ತಕ್ಷಣ ನಿನ್ನ ಏರಿಯಾ ಬೇಕು ನಿನಗೆ. ಹೌದು. ಓಕೆ, ಆ ಒಂದು ಏರಿಯಾನಾದರೂ ಒಪ್ತೀಯಾ? ಇಲ್ಲ, ಅದರಲ್ಲಿ ನಿನ್ನ ಒಂದು ಕ್ಯಾಸ್ಟ್ ಇರುತ್ತಲ್ಲ ಅದನ್ನು ಒಪ್ತೀಯ ಮತ್ತೆ. ಹೋಗಲಿ, ಕ್ಯಾಸ್ಟ್ನ ಕಂಪ್ಲೀಟಾಗಿ ಒಪ್ತೀಯಾ? ನಿಮ್ಮ ಕುಟುಂಬನ ಒಪ್ತೀಯ. ಹೋಗಲಿ, ಕುಟುಂಬನ ಕಂಪ್ಲೀಟ್ ಒಪ್ತೀಯ, ಕುಟುಂಬದಲ್ಲಿ ಕೆಲವ್ರನ್ನ ಒಪ್ತೀಯ. ಅಂದರೆ ಈ ಒಂದು ಬಿಲೀಫ್ ಸಿಸ್ಟಮ್ ಅನ್ನೋದು ನಾವು ಮೈನ್ಯೂಟಾಗಿ ನೋಡ್ತಾ ಹೋದಾಗ ಅಲ್ಲಿ ಕೊನೆಗೆ ಬರೋದು ನನಗೆ ನಮ್ಮ ಮನೆಯಲ್ಲಿ ಬಿತ್ತಿರ್ತಕ್ಕಂಥ ಒಂದು ಬೀಜ ಅಂತ ಹೇಳಿ ಕರಿಬೋದು ಆ್ಯಕ್ಚುಲಿ. ಅಲ್ಲ, ಅದು ಬೈ ಡಿಫಾಲ್ಟ್, ಅದು ನಾವು ಅದನ್ನು ತಪ್ಪು ಅನ್ನೋದು ಹೇಳಕ್ಕೆ ಬರಲ್ಲ.
ಇವತ್ತು ತಂದೆ ತಾಯಿಗಳ ಮೇಲೆ ಬೀಜ ಬಿತ್ತಾರೆ ಅದು ಮಾಡ್ಯಾರಂತಲ್ಲ. ಬೈ ಡಿಫಾಲ್ಟು ಯಾವುದೋ ಒಂದು ಸಾಫ್ಟ್ವೇರು ನಮಗೆ ಕ್ರಿಯೇಟ್ ಆಗಬೇಕಾಯ್ತು. ಅದಕ್ಕೆ ಯಾವುದೋ ಒಂದು ಸಾಂಗಲ್ಲಿ ಹೇಳ್ತಾನೆ, ತಿಳಿದಂತೆ ಆ ಬ್ರಹ್ಮ ನನ್ನ ಹಣೆ ಬರವನ್ನು ಬರೆದಿದ್ದಾನೆ, ನಿನಗೆ ಬೇಕಿದ್ದಂತೆ ನೀನು ಚೇಂಜ್ ಮಾಡ್ಕೋ. ಯಾಕಂದರೆ ಆ ಸಾಫ್ಟ್ವೇರು ಬೈ ಡಿಫಾಲ್ಟ್ ಏನು ಬರೀಬೇಕು ಅವ್ನು ಬರೆದು ಕಳಿಸ್ಬಿಟ್ಟಿದ್ದಾನೆ, ಅವನು ರೆಡಿ ಇದೆ. ಬಟ್ ಅದಕ್ಕೆ ನಮ್ಗೆ ಒಂದು ಕೀ ಕೊಟ್ಟಿದ್ದಾನೆ, ನೋಡಪ್ಪ ಒಂದು ಡಿಫಾಲ್ಟ್ ಬರೆದ್ಬಿಟ್ಟಿದ್ದೇನೆ ನಾನು, ಬೇಕಾದ್ರೆ ನೀನು ಚೇಂಜ್ ಮಾಡ್ಕೋ, ಅದನ್ನೇ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಡ, ಆಲ್ಟ್ರ್ ಮಾಡ್ಕೊ, ನಿನಗೆ ಹೆಂಗೆ ಬೇಕಂಗೆ ಚೇಂಜ್ ಮಾಡ್ಕೊ, ಆಲ್ಟ್ರ್ ಆದರೂ ಮಾಡ್ಕೊ, ಎಲ್ಲ ಕಂಪ್ಲೀಟ್ ಆ ಸಾಫ್ಟ್ವೇರ್ನ ಕಿತ್ಬಿಟ್ಟು ಹೊಸ ಸಾಫ್ಟ್ವೇರ್ ಹಾಕೋ, ನಿನಗೆ ಕೊಟ್ಟಿದ್ದಾನೆ, ಆಪ್ಷನ್ ಇದೆ ನಿನಗೆ. ಬಟ್ ನಮ್ಮದು ಹಂಗಲ್ಲ. ನಮ್ಮ ತಂದೆ ತಾಯಿಗಳು ಹಿಂಗೆ ಹೇಳ್ಬಿಟ್ರು, ಸಾರ್ ನಮ್ಮ ಶಾಲೆಯಲ್ಲಿ ನಾನು ಕನ್ನಡ ಮೀಡಿಯಮೇ ಓದ್ಬಿಟ್ಟೆ. ಯಾಕೆ ಕನ್ನಡ ಮೀಡಿಯಮ್ ಓದಿ ಇಂಗ್ಲೀಷ್ ಕಲಿಬಾರ್ದು ಅಂತ ಏನಿದೆಯಾ? ಖಂಡಿತ ಕಲಿಬೋದು. ಫ್ರೆಂಚ್ ಕಲಿಬೋದು, ಡಚ್ ಕಲಿಬೋದು, ಏನು ಬೇಕಾದ್ರೆ ಕಲಿಬೋದು. ಈಗ ಬೈ ಅದಪ್ಪ ಆಯಿತು ಕನ್ನಡ ಮೀಡಿಯಮ್ ಅಂದ ತಕ್ಷಣ ನೀನು ಎಲ್ಲೇ ಹೋದ್ರು ಕನ್ನಡನೇ ಮಾತಾಡ್ಬೇಕಂತೇನಿಲ್ಲ. ಓಕೆ, ತಂದೆ ತಾಯಿಗಳು ಅವ್ರಿಗೆ ಏನು ತಿಳಿಯುತ್ತೋ ಅವ್ರು ಹೇಳಿಕೊಟ್ಟಿದ್ದಾರಪ್ಪ, ಓಕೆ. ಮತ್ತು ಇವಾಗ ನಿನಗೇನು ತಿಳಿದಿದೆ? ನೀನು ಪ್ರಾಡಕ್ಟ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿಗಳು ಪ್ರಾಡಕ್ಟ್ ಆಗಿರ್ಬೋದು, ನೀನು ಇಲ್ಲ ಅಂತಲ್ಲ. ಬಟ್ ಯು ಆರ್ ಇಂಡಿವಿಜುವಲ್. ಹೌದಾ? ನನ್ನನ್ನು ಚೇಂಜ್ ಮಾಡ್ಕೋಬೋದಲ್ಲ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಬ್ಲೇಮ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಆಗಲಿ ನಾನು ಚೇಂಜ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ನನಗೇನಪ್ಪ ಅಂತಂದರೆ, ನಾನು ಬ್ಲೇಮ್ ಮಾಡಿ ನಾನು ಸ್ಯಾಟಿಸ್ಫೈ ಆಗಿ ನಾನು ಆರಾಮಾಗಿದ್ಬಿಡ್ಬೇಕು. ನಂದೇನು ತಪ್ಪಿಲ್ಲ, ಪ್ರಪಂಚದ ತಪ್ಪು ನಂದೇನು ತಪ್ಪಿಲ್ಲ, ದೇಶದ ತಪ್ಪು ನಂದೇನು ತಪ್ಪಿಲ್ಲ, ತಂದೆ ತಾಯಿಗಳ ತಪ್ಪು ನಂದೇನು ತಪ್ಪಿಲ್ಲ, ಕ್ಯಾಸ್ಟಿನ ತಪ್ಪು. ಇದು ಬೈ ಡಿಫಾಲ್ಟು ನನ್ನ ಒಂದು ನಂಬಿಕೆಯಾಗಿ ಕೂತ್ಕೊಂಡ್ಬಿಟ್ಟಿದೆ. ಅಂದರೆ ಈ ಒಂದು ಗುಣ ಅಥವಾ ಒಂದು ಕ್ಯಾರೆಕ್ಟ್ರು ಇದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದರೆ ನಾನು ಏನು ಮಾಡ್ಬೋದು? ಆ್ಯಕ್ಚುಲಿ ಯಾವುದೇ ನಾನು ಹೊರಗಡೆ ಬರಬೇಕು ಅಂತಂದರೆ ಇರೋದು ಒಂದೇ ಒಂದು ಸಾಫ್ಟ್ವೇರ್, ಎನ್ಕ್ವೈರಿ. ಆ ಎನ್ಕ್ವೈರಿ ಅನ್ನೋ ಸಾಫ್ಟ್ವೇರ್ ನೀವೇನನ್ನ ಡಿಲೀಟ್ ಮಾಡಿದರೆ ಅದನ್ನು ಮತ್ತೆ ಏನು ಮಾಡಬೇಕು? ಎನ್ಕ್ವೈರಿ ಅನ್ನೋ ಸಾಫ್ಟ್ವೇರ್ನ ಯಾವ ಸಾಫ್ಟ್ವೇರ್ ಹಾಕಲಿ ಕ್ಲಿಕ್ ಮಾಡಬೇಕಲ್ಲಿ. ಎನ್ಕ್ವೈರಿ ಸಾಫ್ಟ್ವೇರ್ನ ಕ್ಲಿಕ್ ಮಾಡಿದಾಗ ಗೊತ್ತಾಗುತ್ತೆ. ಯಾಕೆಂದರೆ ನಮಗೆ ಬೇರೆ ದಾರಿಯ ಇಲ್ಲ, ಆಪ್ಷನ್ ಇಲ್ಲ ನಮಗೆ. ಎನ್ಕ್ವೈರಿ ಮಾಡಿದಾಗ ನಮಗೆ ಅರಿವು ಬರುತ್ತೆ. ನಮಗೆ ವಿಚಾರಣೆ ಒಂದೇ. ಅದಕ್ಕೆ ಆಧ್ಯಾತ್ಮ ಅನ್ನೋದರಲ್ಲಿ ಹೈಯೆಸ್ಟ್ ಸ್ಥಾನ ಯಾವುದಪ್ಪ? ವಿಚಾರಣೆಗೆ. ನಾವೇನು ಮಾಡಿಬಿಟ್ಟಿದ್ದೀವಿ, ರಿಚುವಲ್ಸ್ಗೆ ಹೈಯೆಸ್ಟ್ ಸ್ಥಾನ ಕೊಟ್ಬಿಟ್ಟಿದ್ದೀವಿ. ಅಂದರೆ ಯಾವ ರೀತಿ ನಡ್ಕೋಬೇಕು, ಆಚರಣೆ ಬರೋದೇ ಇಲ್ಲ. ಯಾಕಂದರೆ ಆಚರಣೆ ಅನ್ನೋದು ನೆಕ್ಸ್ಟ್ ಸ್ಟೆಪ್. ಅದು ವಿಚಾರಣೆ ಫಸ್ಟ್ ಸ್ಟೆಪ್ಪು. ನೀನು ವಿಚಾರಣೆ ಮಾಡಿ ನೀನು ಇದನ್ನು ನಾನು ಮಾಡಬಹುದು ಅಂತ ನೀನು ಕನ್ಫರ್ಮ್ ಮಾಡಿಕೊಂಡ ನಂತರ ಆಚರಣೆ ಬರುತ್ತೆ. ಇವತ್ತು ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ನಂಬಿಕೆಗಳನ್ನು ಬದಲಿಸಬೇಕು ಅನ್ನೋ ವಿಚಾರಣೆ ಬರಬೇಕು ಫಸ್ಟು. ಇಲ್ಲಾಂದರೆ ಬದಲಿಸೋಕ್ಕಾಗೋದಿಲ್ಲ. ಆ್ಯಕ್ಚುಲಿ ವಿಚಾರಣೆ ಬಂದಿಲ್ಲ ಅಂತಂದರೆ ನಿನ್ನ ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತೀಯ. ನಂದೇನು ತಪ್ಪಿಲ್ಲ, ಇದ್ರ ತಪ್ಪು, ಬ್ಲೇಮಿಂಗ್ ಬಂದುಬಿಡುತ್ತೆ. ಯಾವಾಗ ವಿಚಾರಣೆ ಬಂತಾ ಆಲೋಚನೆ ಸ್ಟಾರ್ಟ್ ಆಗುತ್ತೆ. ಓ ರೈಟ್, ಕರೆಕ್ಟ್, ಇವೆಲ್ಲ ಇದೆಯಪ್ಪ, ಇದಿದೆ, ಈ ನಂಬಿಕೆ ಇದೆ, ಇದೆಲ್ಲ ನಂಬಿಕೆ ಇದೆ. ವಾಟ್ ನೆಕ್ಸ್ಟ್? ಏನು ಮಾಡಲಿ ನಾನು? ಅದು ವಿಚಾರಣೆ ಬರುತ್ತೆ. ಏನು ನಂಬಿಕೆಗಳು ಇವೆ ಅನ್ನೋದೇ ವಿಚಾರಣೆ. ಈಗಾಗಲೇ ನನ್ನ ತಲೆಯಲ್ಲಿ ಏನಿವೆ ಅಂದರೆ ಫಸ್ಟ್ ಆಫ್ ಆಲ್ ಈ ವಿಚಾರಣೆ ನನಗೆ ಬರಬೇಕು ಅಂತ ಅಂದರೆ ನಾನೇನು ಮಾಡಬೇಕು? ಆ್ಯಕ್ಚುಲಿ ಆ ವಿಚಾರಣೆ ಮಾಡಬೇಕು ಅನ್ನೋದೇ ಬರೋದಿಲ್ಲಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಬರಬೇಕು ಅಂದರೆ ಏನು ಮಾಡಬೇಕು? ಬರಲ್ಲ ಭಾಳ ಜನಕ್ಕೆ. ಅದು ಹೇಳಿದ್ನಲ್ಲ, 96% ಜನಕ್ಕೆ ಬರಲ್ಲ, 2% ಜನಕ್ಕೆ ಬರುತ್ತೆ. 96% ಬರೋದೇ ಇಲ್ಲ. ಅವ್ರು ಯಾವತ್ತೂ ಆರಾಮಾಗಿರ್ತಾರೆ, ಕಂಫರ್ಟಬಲ್ ಆಗಿರ್ತಾರೆ, ಬ್ಲೇಮ್ ಮಾಡ್ತಿರ್ತಾರೆ, ಬ್ಲಬ್ ಅಂತ ಹೊಡ್ಕೋತಾ ಇರ್ತಾರೆ, ಇನ್ನೊಬ್ಬರನ್ನ ಬೈತಿರ್ತಾರೆ, ಮಾಡ್ತಿರ್ತಾರೆ. ಅದೆಲ್ಲ ಇದು ಹಿಂಗೆ ಇರಬೇಕಿದು. ಅಂದರೆ ಈ ಒಂದು ನಾವು ಇವತ್ತಿನ ಏನು ಎಪಿಸೋಡ್ ಮಾಡ್ತಾ ಇದ್ದೀವಲ್ಲ, ಇದನ್ನು ಕೇಳಿ ತಿಳ್ಕೊಂಡ್ರೂ ಅವ್ರು ಏನು ಮಾಡ್ಬೇಕು ಅದನ್ನೇ ಮಾಡ್ತಿರ್ತಾರೆ. ಕೇಳಿ ತಿಳ್ಕೊಂಡ್ರೆ ಚೆನ್ನಾಗಿಲ್ಲ ಅಂತ ಬ್ಲೇಮ್ ಮಾಡ್ತಾರೆ. ಇವ್ರು ಮಾತಾಡಿದ್ದು ತಪ್ಪಾ ಸರಿನಾ, ಚೆನ್ನಾಗಿಲ್ಲ, ಆ ಬ್ಲೇಮ್ ಮಾಡಿಬಿಟ್ಟು ಮತ್ತೆ ಆರಾಮಾಗಿ ಇನ್ನೊಂದು ಚಾನಲ್ ನೋಡ್ತಾರೆ. ಅಷ್ಟು ಬಿಟ್ಟರೆ ಇದರಿಂದ ನನಗೇನು ಬೆನಿಫಿಟ್ಟು ಅಂತ ನೋಡಲ್ಲ. ಒಂದು ಎಂಟರ್ಟೈನ್ಮೆಂಟ್ ಆಗಿ ಜಸ್ಟ್ ಆಗೇ ನೋಡ್ರಿ. ಇವತ್ತು ಪ್ರಪಂಚ ಇರೋದೇ ಎಂಟರ್ಟೈನ್ಮೆಂಟ್ ಬಿಟ್ಟು ಪ್ರಪಂಚ ಇಲ್ಲ. ಯಾಕೆಂದರೆ ನನಗೆ ಇವತ್ತು ನಾನು ಇರ್ತಕ್ಕಂಥ ನನ್ನ ಬಿಜಿ ಅಂತಂದರೆ ಗಲಿಬಿಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನನಗೆ ಏನಾದರೂ ಒಂದಿಷ್ಟು ರೆಸ್ಟ್ ಬೇಕು,
ನಾನು ಅದರಿಂದ ತಪ್ಪಿಸ್ಕೋಬೇಕು ಅಂದರೆ ಎಂಟರ್ಟೈನ್ಮೆಂಟ್ ಬೇಕು ನನಗೆ. ಆ ಎಂಟರ್ಟೈನ್ಮೆಂಟ್ ಏನು ಬೇಕು? ಗಾಸಿಪ್ಸ್ ಬೇಕು. ನನ್ನ ಮನಸ್ಸಿಗೆ ಗಾಸಿಪ್ಸ್ ಕೊಟ್ಟಷ್ಟು ಖುಷಿ ಯಾವ ಕೊಡಲ್ಲ. ಯಾರೋ ಅದಕ್ಕೆ ಬಗ್ಗೆ ಮಾತಾಡೋದು. ಸಿನಿಮಾ ಹೀರೋಯಿನ್ನಿ ಅವನ ಹತ್ರ ಇದ್ದಾಳಂತೆ, ಇವಳ ಹತ್ರ ಇದ್ದಾಳಂತೆ, ಇದಿದೆ ಅಂತೆ, ಇವನ ಹತ್ರ ಹೋಗಿದ್ದಾನಂತೆ, ಇದೆಲ್ಲ ಏನು ಗಾಸಿಪ್ ಅದು. ಗಾಸಿಪ್ ನಮಗೆ ಭಾರಿ ಭಾರಿ ಖುಷಿ ಕೊಡುತ್ತೆ. ಆ ಗಾಸಿಪ್ ಖುಷಿ ಕೊಡುತ್ತೆ ಅನ್ನೋ ನಂಬಿಕೆ ನಮ್ಮ ತಲೆಯಲ್ಲಿದೆ. ಅಲ್ಲೂ ಕೂಡ ಬಿಲೀಫ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಗಾಸಿಪ್ಸ್ ಈಗ ನನಗೆ ಗಾಸಿಪ್ಸ್ ನನಗೆ ಖುಷಿ ಕೊಡಲ್ಲ ಅಂತ ನಂಬಿಕೆ ಇಲ್ಲ ಅಂದ್ರೆ ನಾನು ನೋಡೋಕೆ ಹೋಗ್ತಿರ್ಲಿಲ್ಲ. ನಾನು ಅವೆಲ್ಲ ಗಾಸಿಪ್ ಬಿಡಪ್ಪ ಅಂತ ನನಗೆ ಗಾಸಿಪ್ಸ್ ಖುಷಿ ಕೊಡುತ್ತೆ, ಅದ ಕಾರಣ ಗಾಸಿಪ್ ನೋಡ್ತಾ ಇದ್ದೇನೆ. ಅಂದರೆ ನಮ್ಮ ಮೈಂಡು ಯಾವತ್ತಲೂ ಅಟ್ರ್ಯಾಕ್ಟ್ ಮಾಡ್ತಾನೆ ಇರುತ್ತೆ. ನಾವು ಬೈ ಡಿಫಾಲ್ಟ್ ನಾವು ಏನು ಪ್ರೋಗ್ರಾಮಿಂಗ್ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಾಗದೇ ಇದ್ರೂ ಕೂಡ ಆ ಒಂದು ಬಿಲೀಫ್ ಸಿಸ್ಟಮ್ ಡೆವಲಪ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ಅಂಥದನ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಅಂತ ಅನ್ಬೋದು. ಅಟ್ರ್ಯಾಕ್ಟ್ ಅಲ್ಲ ಹರೀಶ್, ಈಗಾಗಲೇ ನಮ್ಮ ಬಿಲೀಫ್ ಸಿಸ್ಟಮ್ನಲ್ಲಿ ಏನಿದೆಯೋ ಅದು ಮಾತ್ರ ಕಾಣಿಸ್ತಾ ಇದೆ ಹೊರಗಡೆ, ಅದು ಬಿಟ್ಟು ಬೇರೆದು ಕಾಣಲ್ಲ. ಅಂದರೆ ಇವಾಗ ನೋಡೋಕ್ಕೂ ಆಗಲ್ಲ ನಿನ್ನ ಕೈಲಿ. ಈಗ ನೀನು ರಸ್ತೆಯಲ್ಲಿ ಹೋಗ್ತಾ ಇದೆಯಾ, ತುಂಬ ಜನ ಇದ್ದಾರೆ, ರಸ್ತೆ ಅಂದರೆ ರಶ್ ಇದೆ, ಓಕೆ. ನಿನ್ನ ಯಾರೋ ಒಬ್ಬ ಸ್ನೇಹಿತ ಕರೆದ ಅಂತ ಅಂದ್ಕೊಳ್ಳಿ, ಸ್ನೇಹಿತ ಅಲ್ಲ ನಿನ್ನ ಪರಿಚಯ ಇದ್ದವರು ಯಾರೋ ಕರೆದ್ರು ಅಂತ ಅಂದ್ಕೊಳ್ಳಿ. ಅಷ್ಟು ಜನದಲ್ಲಿ ಅಷ್ಟು ಹಾರಾಟ ಹೋರಾಟ ಕೂಗಾಟ ಇರ್ತಕ್ಕಂಥ ಇದರಲ್ಲಿ ಅವನು ಎಲ್ಲಿಂದನೋ ಕರೀತಾನೆ ಹರೀಶ್ ಅಂತ. ನೀನು ಟಕ್ಕಂತ ಇಂಥವರೇ ಕರೆದ್ರು ಅಂತ ಹೇಳ್ತೀಯ. ಇಂಥ ಸ್ನೇಹಿತನೇ ಕರೆದ, ಇಂಥವರೇ ಕರೆದ್ರು, ಎಲ್ಲಿ ವಾಯ್ಸ್ ಕೇಳಿಸ್ತ ಅಂತ ನೋಡ್ತೀಯ ಆ ಕಡೆ. ಯಾಕೆಂದರೆ ಈಗಾಗಲೇ ಆ ಸ್ನೇಹಿತನ ವಾಯ್ಸು ನಿನ್ನ ಬಿಲೀಫ್ ಸಿಸ್ಟಮಲ್ಲಿ ಕೂತ್ಕೊಂಡಿರ್ಬೇಕದು. ನಿನ್ನ ಸ್ನೇಹಿತನ ಪಿಕ್ಚರ್ ಬಿಲೀಫ್ ಸಿಸ್ಟಮಲ್ಲಿ ಕೂತ್ಕೊಂಡಿರ್ಬೇಕು ನಿನಗೆ. ಸೌಂಡ್ ಇಲ್ಲ ಅಂದರೂ ತಿರುಗಿ ನೋಡಲ್ಲ, ಪಿಕ್ಚರ್ ಇಲ್ಲ ಅಂದರೂ ತಿರುಗಿ ನೋಡಿ ಉಪಯೋಗ ಇಲ್ಲ. ತಿರುಗಿ ನೋಡಿದಾಗ ಅದು ಆ ಪಿಕ್ಚರ್ ಅಲ್ಲ ಅಂತಂದರೆ ಮುಗಿತು, ಯಾರೋ ಏನೋ ಕೇಳಿದಂಗೆ ಆಯಿತು ಅಂತ. ಸೊ ಅದಕ್ಕೆ ನೀನು ಸೌಂಡು ಆ್ಯಂಡ್ ಪಿಕ್ಚರ್ ಅನ್ನೋದು ನಿನ್ನ ಬಿಲೀಫ್ ಸಿಸ್ಟಮಲ್ಲಿ ಏನು ಕೂತ್ಕೊಂಡಿದೆಯೋ ಅದೇ ಕಾಣುತ್ತೆ ಪ್ರಪಂಚದಲ್ಲಿ, ಅದು ಬಿಟ್ಟು ಕಾಣಲ್ಲ. ಅಲ್ಲಿ 10,000 ಜನ ಇರಲಿ, ನೀನು ಯಾರನ್ನ ನೋಡ್ಬೇಕು ಅಂದ್ಕೊಂಡಿರ್ತೀಯೋ ಅವ್ರನ್ನೇ ನೋಡ್ತೀಯ, ನೀನು ಏನನ್ನು ಕೇಳಬೇಕು ಅಂದ್ಕೊಂಡಿರ್ತೀಯೋ ಅದನ್ನೇ ಕೇಳ್ತೀಯ. ಬಿಕಾಸ್ ಯು ಆರ್ ಬಿಲೀಫ್ ಸಿಸ್ಟಮ್. ಎಲ್ಲವನ್ನು ಕೇಳಿಸ್ಕೊಳ್ಳೋಕ್ಕಾಗಲ್ಲ ನಿನಗೆ, ಎಲ್ಲವನ್ನು ನೋಡೋಕ್ಕಾಗಲ್ಲ ನಿನಗೆ. ಹಲವಾರು ವಿಚಾರಗಳ ಬಗ್ಗೆ ಭೀಮೇಶ್ವರಿ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲೀಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ, ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು, ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಈ ಒಬ್ಬ ವ್ಯಕ್ತಿನ ನಾವು ಅವನು ಯಾವ ರೀತಿ ಮಾತಾಡ್ತಾನೆ, ಅವನ ಬಿಹೇವಿಯರ್ ಹೇಗಿದೆ, ಅವನು ಕೇಳ್ತಕ್ಕಂಥ ಪ್ರಶ್ನೆನ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ರೆ ಅವನು ಯಾವ ಬಿಲೀಫ್ ಸಿಸ್ಟಮ್ ಡೆವಲಪ್ ಮಾಡ್ಕೊಂಡಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ ಅನ್ಬೋದು ಆ್ಯಕ್ಚುಲಿ. ಯಾರನ್ನ ಅಂದರೆ ಇವಾಗ ಮಾತಾಡ್ತಾ ಹೋದ್ರಲ್ಲ, ಸೊ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರಿಗೆ ಹೇಳ್ತಾ ಇರೋದನ್ನ ಆ್ಯಕ್ಚುಲಿ. ಸೊ ಅವನು ಯಾವ ಥರ ಮಾತಾಡ್ತಾನೆ, ಅವನು ಹೇಗೆ ಅದು ಗೊತ್ತಾಗಲ್ಲ, ಯಾಕಂದ್ರೆ ನಾಟಕ ಮಾಡ್ತಿರ್ಬೋದು. ಓಕೆ, ಅರ್ಥ ಆಯ್ತಾ? ಸೊ ಹಾಗಾಗಿ ನನ್ನ ಬಿಲೀಫ್ ಸಿಸ್ಟಮ್ ಹೇಗಿದೆ, ನನ್ನ ಬಿಹೇವಿಯರು ಡ್ರಾಮಾ ಆಗಿರ್ಬೋದು, ನನ್ನ ಆ್ಯಟಿಟ್ಯೂಡ್ ಡ್ರಾಮಾ ಆಗಿರ್ಬೋದು, ಅದು ನನ್ನ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ನಾನೇನೋ ಮಾಡ್ತಾಯಿದ್ದೀನಿ, ನೀನು ನನ್ನ ಒಂದು ಬಿಹೇವಿಯರು, ನನ್ನ ಒಂದು ಆ್ಯಟಿಟ್ಯೂಡು, ನಾನು ಮಾತಾಡಿರ್ತಕ್ಕಂಥ ರೀತಿ ಮೇಲೆ ನೀನು ಜಡ್ಜ್ ಮಾಡ್ತಾಯಿದ್ದೆ ಅಂದರೆ ತಪ್ಪು ನಿಂದೆ ಅದು. ನೀನು ಹಳ್ಳಕ್ಕೆ ಬೀಳೋದು ನಾನಲ್ಲ. ಯಾಕಂದರೆ ಜಡ್ಜ್ಮೆಂಟ್ ಯಾವತ್ತೂ ಹಳ್ಳಕ್ಕೆ ಬೀಳುತ್ತೆ.
ಅಲ್ಲಿ ಜಡ್ಜ್ಮೆಂಟೇ ಇರಬಾರ್ದು ಅಂತ ಹೇಳ್ತೀರಾ ಆ್ಯಕ್ಚುಲಿ. ಅಲ್ಲಿ ಅದು 100% ಇರಬಾರ್ದು. ಹ್ಞೂ ಜಡ್ಜ್ಮೆಂಟು ಇಲ್ಲದೆ ಇರತಕ್ಕಂಥದ್ದು ದಿ ಬೆಸ್ಟ್. ಯಾಕೆ ಬೇಕು ಜಡ್ಜ್ಮೆಂಟು ಅಂತ? ನಾನೇನು ಮಾಡ್ತಾಯಿದ್ದೀನಿ, ಪ್ರಪಂಚ ಹೆಂಗಿದೆ ಅಂತ ಹೇಳ್ತಾ ಇದ್ದೀನಿ ನಾನು, ಅದಕ್ಕೆ ಜಡ್ಜ್ಮೆಂಟ್ ಕೊಡ್ತಾಯಿದ್ದೀನಿ. ಇವತ್ತು ಒಂದು ಯಾವುದೋ ಒಂದು ದೇಶ ಯುದ್ಧ ಆಯಿತು, ಇವ್ರು ತಪ್ಪು ಇವ್ರದ್ದು ಕರೆಕ್ಟು. ಜಡ್ಜ್ಮೆಂಟ್ ಹೇಗೆ ಕೊಟ್ಟೆ? ನನಗೇನು ಗೊತ್ತು ಯಾವ ಬೇಸ್ ಮೇಲೆ ಜಡ್ಜ್ಮೆಂಟ್ ಕೊಟ್ಟೆ ಅಂದರೆ, ನನ್ನಲ್ಲಿರ್ತಕ್ಕಂಥ ನಂಬಿಕೆ ಆಧಾರ ಮೇಲೆ ಜಡ್ಜ್ಮೆಂಟ್. ಅದು ಬಿಲೀಫ್. ಆ ಒಂದು ದೇಶದಲ್ಲಿರ್ತಕ್ಕಂಥ ಮತ ಯಾವುದು ಆಧಾರ ಆಗಿದೆ, ಇನ್ನೊಂದು ದೇಶದಲ್ಲಿರ್ತಕ್ಕಂಥ ಮತ, ಅದ್ರ ಬಗ್ಗೆ ನನ್ನ ನಂಬಿಕೆ. ಆಮೇಲೆ ಅವ್ರು ಈ ಎರಡು ದೇಶಗಳ ನಡುವೆ ಈ ಮೀಡಿಯಾ ನೆರೇಟ್ ಮಾಡಿರ್ತಕ್ಕಂಥ ಸ್ಟೋರೀಸು, ಇದೆಲ್ಲವೂ ಯಾವ ನನಗೆ ಪ್ರತ್ಯಕ್ಷವಾಗಿ ಏನೂ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಜಸ್ಟ್ ಇದೆಲ್ಲ ಇನ್ಫಾರ್ಮೇಷನ್ನು. ಈ ಇನ್ಫಾರ್ಮೇಷನ್ನ ಆಧಾರವಾಗಿಟ್ಕೊಂಡು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀನಿ ನಾನು. ಇದು ಬರೀ ದೇಶ ಅಲ್ಲ, ನನ್ನ ಇಡೀ ಜೀವನ ಇನ್ಫಾರ್ಮೇಷನ್ ಆಧಾರವಾಗಿ ನಾನು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀನಿ. ಅದಕ್ಕೆ ನಮ್ಮಲ್ಲಿ ಒಂದು ಸ್ಟೋರಿ ಇದೆ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳ್ಬಿಟ್ಟು. ಇಲ್ಲಿ ಪ್ರಮಾಣಿಸಿ ಎಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ? ಪ್ರಮಾಣಿಸಿ ನೋಡಿದಾಗ ಬಂದಂಥ ಬಿಲೀಫ್ ಸಿಸ್ಟಮ್ ಇಸ್ ರೈಟ್ ಬಿಲೀಫ್ ಸಿಸ್ಟಮ್. ಅದು ಒಳ್ಳೆಯದಾ ಕೆಟ್ಟದಾ ಬಿಟ್ಬಿಡು. ಇವಾಗ ನಾನು ರಸ್ತೆ ದಾಟಬೇಕಾದ್ರೆ ನಾನು ಆ ಕಡೆ ಈ ಕಡೆ ನೋಡಿದೆ, ನಾನು ಹೋಗ್ಬಿಟ್ರೆ ನಾನು ಯಾವುದಾದ್ರೂ ವೆಹಿಕಲ್ ಬಂದು ಹೊಡಿತು, ಪಟಕ್ಕಂತ ಹೊಡಿತು, ನಾನು ಕೆಳಗೆ ಬಿದ್ದೆ ಅಂತ ಅಂದ್ಕೊಳ್ಳಿ. ಅದು ಪ್ರಮಾಣಿಸಿ ನೋಡಿದಂಥ ಬಿಲೀಫ್ ಸಿಸ್ಟಮ್. ಆ ಬಿಲೀಫ್ ಸಿಸ್ಟಮ್ನ ನನಗೆ ಅನುಕೂಲ ಇದೆ. ಏನು ಮಾಡುತ್ತೆ, ನೆಕ್ಸ್ಟ್ ಟೈಮ್ ನಾನೇನು ಮಾಡ್ತೀನಿ, ರಸ್ತೆ ದಾಟಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತೀನಿ. ಹುಷಾರಾಗಿರ್ಬೇಕು. ಹುಷಾರಲ್ಲ ನಾನು, ಯಾಕಂದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಆ ಕಡೆ ಈ ಕಡೆ ನೋಡ್ತೀನಿ, ನೋಡಿಬಿಟ್ಟು ವಾಹನಗಳು ಯಾವಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ರಸ್ತೆ ದಾಟ್ತೀನಿ ನಾನು. ನನಗೆ ಬೇಕಾದ ಬಿಲೀಫ್ ಸಿಸ್ಟಮು. ಈಗ ಯಾರೋ ಬಂದು ಹೇಳಿದ್ರಪ್ಪ ನನಗೆ, ಮೇಲೆಯಿಂದಲೂ ವಿಮಾನ ಬಂದು ಬಿಡ್ಬೋದಂತೆ. ಸೊ ಅದನ್ನು ಬಿಲೀಫ್ ಸಿಸ್ಟಮ್ ಕೂತ್ಕೊಂಡಿತ್ತು ಅಂತ ಅಂದ್ಕೊ. ನಾನು ರಸ್ತೆ ದಾಟಕ್ಕಲ್ಲ, ಏನು ಮಾಡೋ ಹೊರಗೆ ಹೋಗೋಕ್ಕೂ ಆಗಲ್ಲ ನನಗೆ, ಹೊರಗಡೆ ಅಡ್ಡಾಡೋಕ್ಕೂ ಆಗಲ್ಲ. ಬರ್ಬೋದು ವಿಮಾನ ಯಾವುದಾದ್ರು ಮೇಲೆ ನೋಡ್ತಾ ಇರ್ತದೆ ಮೇಲೆ. ಸೊ ಅದಕ್ಕೆ ಯಾವುದು ಒಂದು ಪ್ರಮಾಣನೋ, ಅಂದರೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದೆಯೋ ಆ ಬಿಲೀಫ್ ಸಿಸ್ಟಮ್ ಅದು ಒಳ್ಳೆಯದಾ ಕೆಟ್ಟದ, ಬಟ್ ಅದು ನಮಗೆ ಜೀವನಕ್ಕೆ ಉಪಯೋಗ ಆಗುತ್ತೆ. ಅದಕ್ಕಾಗಿ ಎಷ್ಟೋ ತಂದೆ ತಾಯಿಗಳಿಗೆ ಹೊರಗಡೆ ಹೋಗಿರ್ತಕ್ಕಂಥ ಮಕ್ಕಳು ಮನೆಗೆ ಬರೋವರೆಗೂ ಅವ್ರಿಗೊಂದು ಆತಂಕ ಇರುತ್ತೆ, ಭಯ ಇರುತ್ತೆ. ಯಾಕಂದರೆ ಆ ಒಂದು ಬಿಲೀಫ್ ಸಿಸ್ಟಮ್ ತುಂಬಿಟ್ಟಿರ್ತಾರೆ ಅವ್ರ ಮೈಂಡಿಗೆ. ಆ್ಯಕ್ಚುಲಿ ಇಲ್ಲ, ಇವ್ರಿಗೆ ಇನ್ಫಾರ್ಮೇಷನ್ ಇರುತ್ತೆ. ಅವ್ರ ಮಕ್ಕಳು ಅಲ್ಲಿ ಹೋಗ್ಬಿಟ್ಟು ನೀರಿಗೆ ಬಿದ್ದರು, ಇದಾಯಿತು ಅದಾಯಿತು, ಇನ್ಫಾರ್ಮೇಷನ್ ಇರುತ್ತೆ. ಸೊ ಆ ಇನ್ಫಾರ್ಮೇಷನಿಂದ ಭಯ ಬೀಳ್ತಾ ಇರ್ತಾರೆ ಅವರು. ಭಯ ಬೀಳೋದ್ರಿಂದ ಉಪಯೋಗ ಇಲ್ಲ. ಮಕ್ಕಳಿಗೆ ನಾಲೆಡ್ಜ್ ಕೊಡ್ಬೇಕು, ಅದನ್ನು ಹೇಗಿರಬೇಕು, ಯಾವ ರೀತಿ ಇರಬೇಕು. ಅಲ್ಲಿಗೂ ಆಯಿತು, ಏನು ಮಾಡೋಕ್ಕಾಗಲ್ಲ. ಓಕೆ. ಸೊ ಅದಕ್ಕೆ ನಂಬಿಕೆ ಅನ್ನೋದು ನಮ್ಮಲ್ಲಿ ಏನೇನಿವೆ ಅನ್ನೋದನ್ನು ನಾನು ಚೆಕ್ ಮಾಡಿದ್ರೆ ನನ್ನ ಜೀವನ ಒಂದು ಇಂಚು ಬೆಳೆಯಲ್ಲ. ನಾನೇನು ಅಂದ್ಕೊಂಡಿದ್ದೀನಿ, ಫೈನಾನ್ಷಿಯಲಿ ಏನಾದರೂ ಸ್ವಲ್ಪ ದುಡ್ಡು ಬಂದ ತಕ್ಷಣ ನಾನು ಏನೇನೋ ಬೆಳೆದ್ಬಿಟ್ಟಿದೆ ಅಂತ ಅಂದ್ಕೊತೀನಿ. ನೀನು ಯಾವುದರಲ್ಲಿ ಬೆಳೆದಿರ್ಬೋದು, ಒಂದು ಫೈನಾನ್ಸಲ್ಲಿ ಅದು ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ. ನಿನ್ನ ನಂಬಿಕೆ ಒಂದು ಸ್ವಲ್ಪ ಕೆಲಸ ಮಾಡುತ್ತೆ, ಇಲ್ಲ ನಿನ್ನ ಸ್ವಲ್ಪ ನೀನು ಮಾಡ್ತಕ್ಕಂಥ ಕೆಲಸಗಳು ಒಂದಿಷ್ಟು ಕೆಲಸ ಮಾಡುತ್ತೆ. ಸೊ ಒಂದು ರಾಜಕೀಯ ಕೆಲಸ ಮಾಡಿರ್ಬೋದು, ನಿಮ್ಮ ಇವಾಗ ಆಫೀಸಲ್ಲಿ ಇದ್ದಕ್ಕಿದ್ದಂಗೆ ಬಡ್ತಿ ಸಿಕ್ತು, ಅಥವಾ ಏನೊಂದು ಹೈಯರ್ ಜಾಬ್ ಸಿಕ್ತು, ಇನ್ನೊಂದು ಸಿಕ್ತು. ನಿಮ್ಮ ಬಾಸು ಸೇಮ್ ಕ್ಯಾಸ್ಟ್ ಆಗಿರ್ಬೋದು, ನಿನಗೇನು ಗೊತ್ತಿಲ್ಲದೆ ಇದ್ದರೂ ಕೂಡ ಅವ್ನು ಕೊಟ್ಟಿರ್ಬೋದು, ಅಥವಾ ಇನ್ನೊಂದು ರೀಸನ್ ಆಗಿರ್ಬೋದು. ಇನ್ನೊಬ್ಬರನ್ನ ಇವಾಗ ನಿನ್ನ ಬಿಟ್ಟು ಇನ್ನೊಬ್ರಿಗೆ ಕೊಡಬೇಕು ಅಂದರೆ ಅವನಿಗೇನಾದರೂ ಲಿಂಕ್ ಇದ್ದು ಅವನ ಮೇಲೆ ಅವನಿಗೆ ಒಂದು ಚೆನ್ನಾಗಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಇರ್ಬೋದು, ಅವನಿಗೆ ಕೊಡಬಲ್ಲ ನಿನಗೆ ಸಿಕ್ಕಿರ್ಬೋದು. ಈ ಥರ ಏನೇನೋ ಆಗಿ ಒಂದು ಫ್ಯಾಕ್ಟರ್ಸ್ ಬಂದು ನೀನು ಫೈನಾನ್ಷಿಯಲಿ ಸ್ವಲ್ಪ ಗ್ರೋ ಆಗಿರ್ಬೋದು. ಹಾಗಂತ ಮಾತ್ರಕ್ಕೆ ನಿನ್ನ ನಂಬಿಕೆಗಳೆಲ್ಲ ನೀನು ಚೆಕ್ ಮಾಡ್ಕೊಂಡು ನೀನು ಗ್ರೋ ಆಗಿದ್ದೇನೆ ಅಂತಲ್ಲ. ನಿನ್ನ ನಂಬಿಕೆಗಳು ಬರೀ ಫೈನಾನ್ಷಿಯಲಿ ಡೆವಲಪ್ ಮಾಡಿದ್ದೇವೆ, ಇನ್ನೊಂದು ರೀತಿ ಡೆವಲಪ್ ಮಾಡಿದ್ದೇವಲ್ಲ, ನಿನ್ನ ನಂಬಿಕೆಗಳಿಂದ ನೀನೆಷ್ಟು ಸಂತೋಷವಾಗಿದೆಯಾ. ಅಂದರೆ ಇಲ್ಲಿ ನಾನು ನನ್ನ ನಂಬಿಕೆಗಳಿಂದ ನಾನು ಈ ರೀತಿ ಜೀವನ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಹ್ಯಾಪಿ ಆಗಿದ್ದೀನಿ ಅಂತಲ್ಲ. ಬಟ್ ನಾನು ಆ ನಂಬಿಕೆಗಳ ಆಧಾರದ ಮೇಲೆ ನಾನು ಎಷ್ಟು ಸಂತೋಷವಾಗಿದ್ದೀನಿ ಅನ್ನೋದನ್ನು ನಾನು ಇಲ್ಲಿ ಅರ್ಥ ಮಾಡಿ. ಹೌದು, ನಿನ್ನ ನಂಬಿಕೆಗಳು, ಇವಾಗ ನಿನ್ನಲ್ಲಿರ್ತಕ್ಕಂಥ ನಂಬಿಕೆಗಳು ನಿನಗೆ ಎಷ್ಟು ಸಂತೋಷ ಕೊಡ್ತಾ ಇದ್ದಾವೆ. ನನಗೆ ಈ ಒಂದು ಮತದವರು ಭಾಳ ಕೆಟ್ಟ ಜನ, ನನಗೆ ಖುಷಿ ಕೊಡ್ತಾ ಇದೆ. ನಿಮ್ಗೆ ಕೊಡ್ತಾ ಖುಷಿ? ಇಂಥ ಮತದವರು ನಂಬಬಾರ್ದು, ಅವ್ರನ್ನ ದ್ವೇಷಿಸಬೇಕು, ನನಗೆ ಖುಷಿ ಕೊಡುತ್ತಾ? ಇದೇ ಥರ ನಿನಗೆ ಏನೇನು ನಂಬಿಕೆಗಳು ಖುಷಿ ಕೊಡ್ತವೆ.
ಹಾಗಾದರೆ ಇಲ್ಲಿ ನಾನು ಸಂತೋಷವಾಗಿ ಬದುಕಬೇಕು ಅಂತ ಹೇಳಿದ್ರೆ ಯಾವುದೇ ನಂಬಿಕೆಗಳಿಲ್ಲದೇ ಬದುಕೋದಕ್ಕೆ ಸಾಧ್ಯನಾ ಆ್ಯಕ್ಚುಲಿ? ಹಂಗಾಗಿ ಸಾಧ್ಯ ಇಲ್ಲ. ಯಾಕಂದರೆ ಪರ್ಟಿಕ್ಯುಲರ್ ಕೆಲವು ನಂಬಿಕೆಗಳು ಬೇಕೇ ಬೇಕು. ನೇಚರ್ ಕೊಟ್ಟಿರ್ತಕ್ಕಂಥ ಕೆಲವು ನಂಬಿಕೆಗಳಿದ್ದಾವೆ ನನ್ನ ಹತ್ರ. ನೇಚರ್ ಕೊಟ್ಟಿರ್ತಕ್ಕಂಥ ನಂಬಿಕೆಗಳು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಆ್ಯಕ್ಚುಲಿ. ಏನು ಈಗ ಹೇಳ್ತಾ ಹೋದ್ರಿ ನೇಚರ್ ಕೊಟ್ಟಿರ್ತಕ್ಕಂಥ ಭಯ, ಭಯ ಅನ್ನೋದು ನೇಚರ್ ಕೊಟ್ಟಿರ್ತಕ್ಕಂಥದ್ದು. ಸೊ ಆ ಭಯಕ್ಕೆ ಆಧಾರವಾಗಿ ಕೆಲವು ನಂಬಿಕೆಗಳಿದ್ದಾವೆ. ಅವೆಲ್ಲ ಡಿಫಾಲ್ಟ್, ಅವು ನೇಚರಿಂದ ಬಂದಿರತಕ್ಕಂಥವು. ಬೆಂಕಿ ಹಿಡ್ಕೊಂಡ್ರೆ ಸುಡುತ್ತೆ, ಅದು ನಂಬಿಕೆ ಅಲ್ಲ, ಅದು ಇದು ನ್ಯಾಚುರಲ್ ಪ್ರೋಸೆಸ್ ಅದು. ಅವು ಬೇಕವಲ್ಲ. ಮೇಲಿಂದ ನಾನು ಜಿಗಿದ್ರೆ ಸಾಯ್ತೀನಿ, ಇಲ್ಲ ಕೈಕಾಲು ಮುರಿಯುತ್ತೆ, ನಂಬಿಕೆ ಅಲ್ಲ ಅದು. ಇಟ್ಸ್ ಅ ಫ್ಯಾಕ್ಟ್ ಅದು. ಸೊ ಇವೆಲ್ಲ ಕೆಲವು ಬೇಕು, ಇವೆಲ್ಲ ಜೀವನದಲ್ಲಿ. ರಸ್ತೆ ನೋಡ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡಿ ನಡಿಬೇಕು. ಈ ಥರ ಕೆಲವು ಭಾಳಷ್ಟು ಫ್ಯಾಕ್ಟ್ರನ್ನ ಇಟ್ಕೊಂಡು ಇವು ನಂಬಿಕೆ. ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ನಂಬಿಕೆ ಯಾವುದು, ಫ್ಯಾಕ್ಟ್ಸ್ ಯಾವುದು ಅಂತ, ನೇಚರ್ ಗಿಫ್ಟ್ ಯಾವು, ಇವೆಲ್ಲ ನಾವು ಕೆಲವು ಮಿಕ್ಸ್ ಮಾಡಿಕೊಂಡು ಯಾವುದನ್ನು ತೆಗಿಬೇಕು ಯಾವುದು ಇಟ್ಕೋಬೇಕು ಗೊತ್ತಾಗಲ್ಲ. ಎಲ್ಲವನ್ನೂ ಅಳಿಸಿ ಹಾಕಬೇಕು ಅಂತಲ್ಲ, ನಮ್ಮ ಜೀವನಕ್ಕೆ ಯಾವುದು ಉಪಯೋಗ ಅದಕ್ಕೆ ಹೇಳ್ತಾ ಇರೋದು. ಯಾವುದು ನನಗೆ ಸಂತೋಷ ಕೊಡ್ತಾ ಇದೆ ಅದು ಬೇಕದು ನನಗೆ. ಯಾವುದು ನನಗೆ ಅಸಂತೋಷ ಕೊಡ್ತಾ ಇದೆ ನೋಡಿ ಚೆಕ್ ಮಾಡ್ಕೋಬೇಕು ನಾನು. ಈಗ ನನಗೆ ನನ್ನ ಒಂದು ಜನಾಂಗದ ಮಧ್ಯೆ ಇದ್ದರೆ ಸಂತೋಷ ಕೊಡುತ್ತೆ, ಅದು ಅದು ಫಾಲ್ಸ್ಹುಡ್. ಅದು ಅವ್ರನ್ನೇ ಹುಡ್ಕೊಂಡು ಹೋಗ್ಬೇಕು, ಅದನ್ನೇ ಹುಡ್ಕೊಂಡು ಹೋಗ್ಬೇಕು ನಿನಗೆ. ಅವ್ರಿಲ್ಲ ಅಂತ ಹೇಳಿದ್ರೆ ನಮಗೆ ಸಂತೋಷ ಇಲ್ಲ ಆ್ಯಕ್ಚುಲಿ. ಅದು ಫಾಲ್ಸ್ಹುಡ್. ಅದು ಈ ಥರ ಬೇಕಾದಷ್ಟು ನಂಬಿಕೆ ಇದ್ದಾವೆ. ಇವಾಗ ಕೆಲವು ಬೆಳಗ್ಗೆ ಎದ್ದ ತಕ್ಷಣ ನಾವು ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ಜಾಗ ಇಲ್ಲದೆ ಇದ್ದರೂ ಕೂಡ 1 ಇಂಚಾದ್ರೂ ಮುಂದೆ ಕದಲಿಸ್ತೀವಿ. ಕದಲಿಸ್ಬಿಟ್ಟು ಹಿಂಗೆ ಅಂದ್ಕೊಂಡು ಮತ್ತೆ ಅವಾಗ ರಿವರ್ಸ್ ತೊಗೊತೀವಿ. ಅಂದರೆ ರಿವರ್ಸೇ ತೊಗೋಬೇಕು ಆ್ಯಕ್ಚುಲಿ. ಹೌದು, ರಿವರ್ಸ್ ತೊಗೊಳ್ಳೇಬೇಕು. ಆಮೇಲೆ ಅಂದರೆ ಒಂದು ನಂಬಿಕೆ ಇದೆ, ಡೈರೆಕ್ಟಾಗಿ ರಿವರ್ಸ್ ತೊಗೊಂಬಿಟ್ರೆ ಅವ್ರದ್ದೆಲ್ಲ ರಿವರ್ಸ್ ಆಗಿಬಿಡುತ್ತೆ ಅಂತ. ಇವಾಗ ಒಂದ್ಸಲ ರಿವರ್ಸ್ ಮಾಡಿ ನೋಡೋಣ. ಹೌದಾ, ಒಂದು ಸಲ ರಿವರ್ಸ್ ಮಾಡಿ ನೋಡು ಅವತ್ತು ಏನಾಗುತ್ತೆ ಅಂತ. ಅವತ್ತು ಒಂದೇಳು ಆಯ್ತಪ್ಪ ಏನಾದರೂ ಆಯಿತು ಅಂತ, ಇದಕ್ಕೆ ಸಂಬಂಧ ಇಲ್ಲ ಅಂತ ಅಂದ್ಕೋ. ಸೊ ಈ ಥರ ಚಿಕ್ಕ ಪುಟ್ಟ ನಂಬಿಕೆಗಳೇ ಎಷ್ಟೊಂದು ನಮಗೆ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ ಕೆಲವೊಂದು ಟೈಮ್. ಬಟ್ ನಾವು ಚಿಕ್ಕ ಪುಟ್ಟದು ಅಂತ ಹೇಳಿ ಅಂತ ಇರ್ತೀವಿ, ಅದು ಎಷ್ಟು ಗಾಢವಾದ ಅಂತ ಒಂದು ಚಿಕ್ಕ ಪುಟ್ಟದ ಅಲ್ಲ ರೀ, ಆಗಲೇ ಗಾಢವಾಗಿ ಕುತ್ಕೊಂಡ್ಬಿಟ್ಟಿದೆ. ಗಾಢವಾಗಿ ಕುತ್ಕೊಂಡಿದೆ ಆದ ಕಾರಣ ನೀನು ಅದನ್ನು ಆ್ಯಕ್ಷನ್ ರೂಪವಾಗಿ ಮಾಡ್ತೀಯ. ನಾನು ಅದು ಚಿಕ್ಕ ಪುಟ್ಟದಾಗಿದ್ದರೆ ನೀನು ಕೇರೆ ಮಾಡ್ತಿರಲಿಲ್ಲ. ನೀನು 1 ಇಂಚು ಜಾಗ ಇಲ್ಲ, ಅರ್ಧ ಇಂಚು ಮುಂದೆ ಸರಿಸ್ತಾ ಇದೆಯಾ ಅಂತ ಅಂದ್ರೆ ಅರ್ಥ ಅಷ್ಟು ಗಾಢವಾಗಿದೆ ನನ್ನ ಹತ್ರ. ನಾವು ಯಾವತ್ತೂ ಮುಂದೆ ಹೋಗ್ತಾ ಇರಬೇಕು, ಹಿಂದೆ ಹೋಗಬಾರ್ದು ಅಂತ ಅಷ್ಟು ಗಾಢವಾಗಿದೆ. ಸೊ ಈ ಥರ ನಮ್ಮ ನಂಬಿಕೆಗಳು ಹಲವಾರಿವೆ. ದೇಶದ ಬಗ್ಗೆ ಆಗಿರ್ಬೋದು, ಪ್ರಪಂಚದ ಬಗ್ಗೆ ಆಗಿರ್ಬೋದು, ದೇವ್ರ ಬಗ್ಗೆ ಅಂತೂ ಇನ್ನೂ ಜಾಸ್ತಿ. ಅದು ಮಾತಾಡ್ತಾ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ಮಾತಾಡ್ಬೋದು. ಅಷ್ಟೆಲ್ಲ ನಂಬಿಕೆಗಳು ನಮ್ಮಲ್ಲಿವೆ. ಆ ನಂಬಿಕೆಗಳಿಂದ ನಾವು ಹೊರಬರಬೇಕು ಅಂದರೆ ಅದಕ್ಕೆ ಎನ್ಕ್ವೈರಿ, ವಿಚಾರಣೆ ಭಾಳ ಇಂಪಾರ್ಟೆಂಟ್. ವಿತೌಟ್ ಎನ್ಕ್ವೈರಿ ನನ್ನ ನಂಬಿಕೆಗಳನ್ನು ನಾನು ಪ್ರಶ್ನೆ ಮಾಡೋಕ್ಕಾಗಲ್ಲ. ನನಗೇನಿಲ್ಲ ನಂಬಿಕೆ ಅಂತ ಅನಿಸುತ್ತೆ ಆ್ಯಕ್ಚುಲಿ. ಚೆಕ್ ಮಾಡ್ಕೊಂಡ್ರೆ ಬೇಕಾದಷ್ಟು ಲಿಸ್ಟ್ ಅನ್ನೋದು ನಮಗೆ ಕೆದಕ್ತಾ ಹೋದಂಗೆ ಬರ್ತಾರೆ, ಬೇಕಾದಷ್ಟು ಇರುತ್ತೆ. ಸೊ ಎಲ್ಲಿಯವರೆಗೆ ನಾವು ಈ ನಂಬಿಕೆಗಳ ಆಧಾರವಾಗಿ ನಮ್ಮ ಜೀವನವನ್ನು ನಡೆಸ್ತೇವೆ ಅಲ್ಲಿಯವರೆಗೆ ನಾವು ಸ್ಪಿರಿಚುವಾಲಿಟಿಗೆ ಎಂಟ್ರಿ ಆಗೋಕ್ಕಾಗಲ್ಲ. ಆದರೆ ಸ್ಪಿರಿಚುವಾಲಿಟಿಗೆ ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ ಫಸ್ಟು ಆ ಒಂದು ನಂಬಿಕೆ ನಿಜವಾದ ಇದು ನೈಸರ್ಗಿಕವಾಗಿರ್ತಕ್ಕಂಥ ಒಂದು ನಂಬಿಕೆ ಯಾವುದು ಅಂತ ಹೇಳ್ಬಿಟ್ಟು ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಸ್ಪಿರಿಚುವಾಲಿಟಿಗೆ ಎಂಟ್ರ್ ಆಗ್ಬೋದಾ? ಎನ್ಕ್ವೈರಿ ಮಾಡಿದಾಗ ಏನಾಗುತ್ತೆ, ಡಿಫ್ರೆನ್ಷಿಯೇಟ್ ಗೊತ್ತಾಗುತ್ತೆ. ಪ್ರಪಂಚ ಯಾವುದು, ಪ್ರಕೃತಿ ಯಾವುದು ಅಂತ. ಸೊ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ, ಇಲ್ಲದ ಗೊತ್ತಾಗಲ್ಲ. ಪ್ರಪಂಚನ ಪ್ರಕೃತಿಯನ್ನು ಮಿಕ್ಸ್ ಮಾಡಿಬಿಡ್ತೀವಿ ನಾವು. ಹಾಲು ಹಾಲೇ, ನೀರು ನೀರೇ, ಹಂಸಕ್ಷೀರ ಅಂತ ಏನು ಕರಿತೀವಿ, ಹಂಸಕ್ಷೀರ ನ್ಯಾಯ ಅಂತ. ನಾವು ಪ್ರಪಂಚವನ್ನು ಮತ್ತು ಪ್ರಕೃತಿಯನ್ನು ನಾವು ಅದನ್ನು ವಿಂಗಡಿಸಿ ನೋಡಿದಾಗ ನಮಗೆ ಪ್ರಕೃತಿ ಯಾವುದು, ಪ್ರಪಂಚ ಯಾವುದು, ಪ್ರಪಂಚದಲ್ಲಿ ಏನೇನು ನಂಬಿಕೆಗಳಿವೆ, ನನಗೆ ಪ್ರಪಂಚದ ಮೇಲೆ ಏನು ನಂಬಿಕೆ ಇದ್ದಾವೆ, ಯಾವ ನಂಬಿಕೆ ನನಗೆ ಸಂತೋಷ ಕೊಡುತ್ತೆ, ಯಾವ ನಂಬಿಕೆ ನನಗೆ ಸಂತೋಷ ಕೊಡಲ್ಲ, ಯಾವುದು ಬೇಕು ಯಾವುದು ಬೇಡ, ಯಾಕೆ ಬೇಕು, ಈ ಬೈಫರ್ಗೇಟ್ ಮಾಡದೆ ನಾನು ಸ್ಪಿರಿಚುವಲ್ನಲ್ಲಿ ಎಂಟ್ರಿ ಆಗೋಕ್ಕಾಗಲ್ಲ. ನಾನು ಬೇಕಾದ್ರೆ ಗಂಟೆಗಟ್ಟಲೆ ದಾನ ಮಾಡ್ಬೋದು, 108 ಸ್ಪೀಚ್ ಕೊಡ್ಬೋದು, ಏನಾದರೂ ಮಾಡ್ಬೋದು. ನಾನು ಆ ಲೋಕಗಳು ಈ ಲೋಕಗಳೆಲ್ಲ ಹೋಗ್ಬೋದು, ಏನು ಬೇಕಾದ್ರೆ ಮಾಡ್ಬೋದು ಬಾಯಿ ಮಾತಲ್ಲಿ. ಬಟ್ ಐ ಆಮ್ ನಾಟ್ ಎ ಸ್ಪಿರಿಚುವಲ್ ಪರ್ಸನ್. ಯಾಕೆಂದರೆ ನಂಬಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಯಾರು ಮುಂದೆ ನಡೀತಾರೆ ಅವನು ಸ್ಪಿರಿಚುವಲ್ ಅಲ್ಲ. ಎನ್ಕ್ವೈರಿ ಅನ್ನೋದು ಬರಬೇಕು. ಎನ್ಕ್ವೈರಿ ಬರಬೇಕು. ನಂಬಿಕೆಯ ಜಾಗದಲ್ಲಿ ಎನ್ಕ್ವೈರಿ ಬರಬೇಕು. ಪ್ರತಿಯೊಂದನ್ನು ಎನ್ಕ್ವೈರಿ ಮಾಡಬೇಕು, ಪ್ರಶ್ನೆ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು, ಪ್ರಶ್ನೆ ಮಾಡಬೇಕು.
ಇದು ಯಾಕೆ ಇದು ಯಾಕಿಲ್ಲ. ಸೊ ಹಾಗೆ ನಾವು ರೀಸೆಂಟಾಗಿ ರಿಲೀಸ್ ಮಾಡಿರ್ತಕ್ಕಂಥ ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅನ್ನೋ ಒಂದು ಬುಕ್ಕಲ್ಲಿ, ಇಂಗ್ಲೀಷಲ್ಲಿ ಮೂನ್ಲೈಟ್ ಮ್ಯೂಸಿಂಗ್ಸ್ ಅಂತ ಹೇಳಿದೆ. ಆ ಒಂದು ಬುಕ್ಕಲ್ಲಿ ಆ್ಯಕ್ಚುಲಿ ಗೋವಾಕ್ಕೆ ಹೇಳ್ತಾ ಹೋಗ್ತಾರೆ ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಒಂದು ಪ್ರಾಣಿಗಳ ಮೆಟಫರ್ ಆಗಿ ನೀವು ತೊಗೊಂಡು ಬರೆದಿರ್ತಕ್ಕಂಥದ್ದು, ಆ ಒಂದು ಸಂಭಾಷಣೆ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ನಾವು ಎನ್ಕ್ವೈರಿ ಮಾಡೋದು ಯಾವ ರೀತಿ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ. ಎಕ್ಸಾಕ್ಟ್ಲಿ, ಹೌದು. ಅಲ್ಲಿ ಗೋವಕ್ಕ ಹೇಳ್ತಾಳೆ ಯಾವ ರೀತಿ ನಮ್ಮನ್ನು ಎನ್ಕ್ವೈರಿ ಮಾಡಬೇಕು, ನಾವು ಈ ಪ್ರಪಂಚವನ್ನೇ ಯಾವ ರೀತಿ ನೋಡಬೇಕು, ದೇವ್ರನ್ನ ಯಾವ ರೀತಿ ನೋಡಬೇಕು, ಪ್ರಪಂಚಕ್ಕೂ ದೇವ್ರಿಗೂ ವ್ಯತ್ಯಾಸ ಏನು, ಪ್ರಕೃತಿಗೂ ದೇವರಿಗೂ ಪ್ರಪಂಚಕ್ಕೂ ವ್ಯತ್ಯಾಸ ಏನು, ಯಾವ ರೀತಿ ಎನ್ಕ್ವೈರಿ ಮಾಡಬೇಕು. ಸೊ ಈ ಎನ್ಕ್ವೈರಿ ಮಾಡಿದಾಗ ನಮಗೆ ಬರ್ತಕ್ಕಂಥ ಕ್ಲಾರಿಟಿ ಏನು, ಆ ಕ್ಲಾರಿಟಿ ಇದ್ದಾಗ ಜೀವನ ಹೆಂಗಿರುತ್ತೆ, ಈ ಕ್ಲಾರಿಟಿ ಇಲ್ಲದೆ ಇರತಕ್ಕಂಥ ಜೀವನ ಯಾವುದು, ಕ್ಲಾರಿಟಿ ಬಂದ ಮೇಲೆ ಜೀವನ ಹೆಂಗಿರುತ್ತೆ ನಮಗೆ. ಸೊ ಅದ್ರ ಬಗ್ಗೆ ಗೋವಕ್ಕ ಅದರಲ್ಲಿ ಹೇಳ್ತಾಳೆ. ಅದರಲ್ಲಿ ಆ ಒಂದು ಸಂಭಾಷಣೆ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಆ್ಯಕ್ಚುಲಿ. ಎಸ್. ಸೊ ಹಾಗಾಗಿ ನಂಬಿಕೆ ಅನ್ನೋದು ಅದು ನಿನ್ನ ವೈಯಕ್ತಿಕ ಆದರೂ ಕೂಡ ಆ ವೈಯಕ್ತಿಕವನ್ನು ಇಟ್ಟುಕೊಂಡೇ ನಿನ್ನ ಜೀವನವನ್ನು, ಇವತ್ತು ಪ್ರತಿಯೊಂದು ನಿನ್ನ ಜೀವನ ನಡೀತಾ ಇರೋದು ನಿನ್ನ ನಂಬಿಕೆಗಳ ಆಧಾರದ ಮೇಲೆ. ಹೌದು. ಇವತ್ತು ನಿನ್ನ ಮಗಳ ಹತ್ರ ಮಾತಾಡಿದ್ರು, ಹೆಂಡತಿ ಹತ್ರ ಮಾತಾಡಿದ್ರು, ತನ್ನ ತಾಯಿಗಳ ಹತ್ರ ಮಾತಾಡಿದ್ರು, ಇವತ್ತಿಲ್ಲಿ ಕೂತ್ಕೊಂಡು ನನ್ನ ಪ್ರಶ್ನೆ ಕೇಳಬೇಕಾದ್ರೂ ಕೂಡ ನಿನ್ನ ನಂಬಿಕೆಯ ಆಧಾರದ ಮೇಲೆ ನೀನು ಮಾತಾಡ್ತೀಯ. ಆಮೇಲೆ ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದು ಕೂಡ ನನ್ನಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್, ನನ್ನಲ್ಲಿರ್ತಕ್ಕಂಥ ನಂಬಿಕೆ ಆಧಾರವಾಗಿ ನಾನು ಕೊಡ್ತಾ ಇದ್ದೀನಿ. ಸೊ ಈ ನಂಬಿಕೆಗಳನ್ನು ನಾನು ಕ್ವಶನ್ ಮಾಡೋದೇ ವಿಚಾರಣೆ. ಅಂದರೆ ಈಗ ಯಾರೋ ಒಬ್ರು ಹೇಳ್ಬಿಟ್ರು ಅದನ್ನ ನಮ್ಮ ಡೈರೆಕ್ಟಾಗಿ ತೊಗೊಂಡ್ಬಿಡೋದು, ಇಲ್ಲ ಅಂತ ಹೇಳಿ ಅದನ್ನೇ ಪಾಲನೆ ಮಾಡಬೇಕು ಅನ್ನೋದು ಒಂದು ಕಂಡೀಷನ್ ಮೈಂಡ್ಸೆಟ್. ಈ ನಂಬಿಕೆಗಳು ಹೇಗೆ ನಮ್ಮಲ್ಲಿ ಹೋಗಿ ಬಲವಾಗಿ ಕೂತ್ಕೋತವೆ ಅಂತ, ಯಾವುದೇ ನಂಬಿಕೆ ಇದ್ದಕ್ಕಿದ್ದಂಗೆ ಬಲವಾಗಿ ಕೂತ್ಕೊಳ್ಳೋದಿಲ್ಲ. ಓವರ್ ಪೀರಿಯಡ್ ಆಫ್ ಟೈಮಲ್ಲಿ ಅದನ್ನು ನಾವು ರಿಪೀಟ್ ಮಾಡಿ 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 ಅದರ ನಂಬಿಕೆನ ಒಂದು ಟ್ಯಾಂಪ್ಲೆಟ್ ಕ್ರಿಯೇಟ್ ಮಾಡ್ತೀವಿ. ಸ್ಟ್ರಾಂಗ್ ಆಗಿ ಟ್ಯಾಂಪ್ಲೆಟ್ ಒಂದು ನಂಬಿಕೆ. ಇವತ್ತು ಯಾವುದೋ ಒಂದು ವಿಷಯ ಕೇಳಿದೆ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡ್ತೀನಿ. ಅದನ್ನು ಎನ್ಕ್ವೈರಿ ಮಾಡಿ ಅವ್ರ ಬಗ್ಗೆ ಇವ್ರ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡ್ತೀನಿ. ಅದು ಒಂದಲ್ಲ ಒಂದಿನ ಅದು ಫುಲ್ಲು ಸ್ಟ್ರಾಂಗ್ ಆಗುತ್ತೆ. ಹಾಗೆ ಅದು ಕೂತ್ಕೊಳ್ಳೋದು ಆಯಿತು, ಅದನ್ನು ಫಿಕ್ಸ್ ನಂಬಿಬಿಡುತ್ತೆ. ಅದ್ರ ಮೇಲೆ ಮತ್ತೆ ಎನ್ಕ್ವೈರಿ ಇರೋದಲ್ಲ. ಒಂದು ಸಾರಿ ನನ್ನ ಫಿಕ್ಸ್ ಆಗಿ ಕೂತ್ಕೊಳ್ಳೋವರೆಗೆ ನಂಬಿಕೆ. ಅದಕ್ಕೆ ನಾವು ವಾದ ಮಾಡ್ತೀವಿ. ವಾದ ಯಾವ ಆಧಾರವಾಗಿ ಮಾಡ್ತೀವಿ, ಈಗಾಗಲೇ ನಿನ್ನ ಮೈಂಡಲ್ಲಿ ಸ್ಟ್ರಾಂಗ್ ಆಗಿ ಕೂತ್ಕೊಂಡಿರ್ತಕ್ಕಂಥ ಅದ್ರ ಮೇಲೆ ಆಧಾರವಾಗಿ ನಾವು ವಾದ ಮಾಡೋದು. ನಂದು ಕರೆಕ್ಟು, ಸೊ ನಾನು ಸರಿ, ನೀನು ತಪ್ಪು. ಯಾವ್ದು ಆಧಾರ? ಸರಿ ತಪ್ಪು ನನ್ನ ನಂಬಿಕೆ ಆಧಾರ ಅಷ್ಟೇ. ಯಾಕಂದರೆ ಇಲ್ಲಿ ಸರಿ ತಪ್ಪನ್ನು ವಾದ ಮಾಡೋದಕ್ಕೆ ಬೇಸೇ ಇಲ್ಲ. ಹೌದು, ಬೇಸ್ಲೆಸ್. ಯಾಕಂದರೆ ಈ ಪ್ರಪಂಚಕ್ಕೊಂದು ಬೇಸಿಲ್ಲ, ಈ ಭೂಮಿಗೊಂದು ಬೇಸಿಲ್ಲ, ಈ ಗ್ರಹಗಳಿಗೆ ಬೇಸಿಲ್ಲ, ಎಂಟೈರ್ ಯೂನಿವರ್ಸಿಗೊಂದು ಬೇಸಿಲ್ಲ. ನಿನ್ನ ನಂಬಿಕೆ ಯಾವುದು ಬೇಸಿದೆ? ಈಗ ಈ ಒಂದು ಭೂಮಿ ನಿರಾಧಾರವಾಗಿ ತಿರುಗ್ತಾ ಇದೆ, ಇದಕ್ಕೆ ಎಲ್ಲಿದೆ ಆಧಾರ? ಯಾವುದು ಬೇಸು? ಯಾವುದ್ರ ಮೇಲೆ ನಿಂತ್ಕೊಂಡಿದೆ? ನಿಂತ್ಕೊಳ್ಳೋಕೆ ಒಂದು ಜಾಗ ಇಲ್ಲ. ಇದು ಆಲ್ವೇಸ್ ಚಲನೆಯಲ್ಲಿದೆ, ತಿರುಗ್ತಾ ಇದೆ. ಬರೀ ಇದು ತಿರುಗ್ತಾ ಇಲ್ಲ, ಸೂರ್ಯ ತಿರುಗ್ತಾ ಇದ್ದಾನೆ, ನಕ್ಷತ್ರಗಳು ತಿರುಗ್ತಾ ಇವೆ, ಗ್ರಹಗಳು ತಿರುಗ್ತಾ ಇವೆ, ಎಲ್ಲವೂ ತಿರುಗ್ತಾ ಇದ್ದಾವೆ. ತಿರುಗ್ತಾ ಮತ್ತೆ ಓಡ್ತಾ ಇದ್ದಾವೆ. ತಿರುಗ್ತಾ ತನ್ನ ಫಾಸ್ಟ್ ಓಡ್ತಾ ಇದೆ, ಮತ್ತೆ ಓಡ್ತಾ ಇದ್ದಾವೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಾವೆ. ಮತ್ತು ಇದಕ್ಕೆ ಯಾವುದು ಬೇಸು? ಬೇಸ್ಲೆಸ್. ಮತ್ತು ಇಡೀ ಯೂನಿವರ್ಸೇ ಬೇಸ್ಲೆಸ್ ಆಗಿದ್ದಾಗ ನನ್ನ ನಂಬಿಕೆಗೆ ಬೇಸ್ ಯಾವುದು? ಯಾವ ಬೇಸ್ ಇಟ್ಟುಕೊಂಡು ನಾನು ವಾದ ಮಾಡ್ತೇನೆ ನಂದು ಕರೆಕ್ಟು ಅಂತ ನೋಡಿ, ಕಂಪ್ಲೀಟ್ ಬಿದ್ದೋಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ವಾದ ಮಾಡೋದು ನಿಂತ್ಕೊಂಡು ಹೋಗ್ಬಿಡುತ್ತೆ. ಯಾಕೆ ಅವನು ಸರಿಗಿರ್ಬೋದು, ಅವನ ಆ್ಯಂಗಲಲ್ಲಿ ಅವನು, ಯಾಕೆಂದರೆ ಅವನಿಷ್ಟ ಅದು. ಅವನು ಅವನು ಸರಿ ಮಾಡ್ತಾನೋ ಬಿಡ್ತಾನೋ ಏನೇನು ಮಾಡ್ತಾನೋ ಅವನಿಷ್ಟ ಅದು. ಅವನು ವಾದ ಮಾಡ್ತಾನೆ, ಕಿರಿಚಾಡ್ತಾನೆ, ಅರಿಚಾಡ್ತಾನೆ, ನಾನೇ ಕರೆಕ್ಟ್ ಅಂತಾನೆ, ಅವನಿಷ್ಟ, ಅವನು ಮಾಡ್ಕೊಪ್ಪ. ಅದಕ್ಕಾಗಿ ದೇಶಕ್ಕೆ ಒಂದು ಲಾ ಅಂತ ಬಂತು, ಒಂದು ಕಾನೂನು ಅಂತ ಬಂತು. ಅದಕ್ಕಾಗಿ ನಾವು ಒಂದು ಪುಸ್ತಕ ಬರ್ಕೊಂಡ್ವಿ ನಾವು, ವ್ಯವಸ್ಥೆನ ಹೇಗೆ ನಡೆಸ್ಬೇಕು. ಯಾಕಂದರೆ ನಿನ್ನ ನಂಬಿಕೆ ಒಂದು ರೀತಿ ಇರುತ್ತೆ, ನನ್ನ ನಂಬಿಕೆ ಒಂದು ರೀತಿ ಇರುತ್ತೆ, ಇನ್ನೊಬ್ಬರ ನಂಬಿಕೆ ಇನ್ನೊಂದು ರೀತಿ ಇರುತ್ತೆ. ಬಟ್ ನಡೆಯೋದಂಗೆ, ಅದಕ್ಕೊಂದು ಸಿಸ್ಟಮ್ ಬೇಕು ಅಂತ, ಒಂದು ಸಿಸ್ಟಮ್ ಬೇಕು. ಸೊ ನೀನು ಏನನ್ನ ಪರ್ಸನಲಾಗಿ ಏನನ್ನ ಮಾಡ್ಕಪ್ಪ, ನಾನು ಎಲ್ಲರೂ ಸೇರಿದ್ದೀವಿ, ಆದ ಕಾರಣ ನಾವು ಇದನ್ನು ಫಾಲೋ ಮಾಡಬೇಕು. ಅದೊಂದು ರೂಲ್ಸ್ ಅಂತ ಫಾಲೋ ಮಾಡೋಣ. ಅದು ತಪ್ಪ ಒಪ್ಪ ಅದು ಬೇರೆ, ಅದು ಬರೆದು ಬಿಟ್ಟಿದ್ದೀವಿ. ಯಾಕೆ ಯಾವುದೋ ಒಂದು ಬೇಸ್ ಬೇಕಲ್ಲ, ಜೊತೆಗಿದ್ದೀವಿ ಅಂತ ಹೇಳಿದ್ಮೇಲೆ ಅದೊಂದು ಬೇಸ್, ಏನೋ ಒಂದು ಬೇಕು. ಅದು ತಪ್ಪು ಒಪ್ಪು ಇನ್ನೊಂದು. ಯಾಕಂದರೆ ಆವತ್ತು ಬರೆದಿರ್ತಕ್ಕಂಥ ಅವ್ರ ಪರಿಸ್ಥಿತಿಗಳು ಹೆಂಗಿದ್ವು, ಅದೇನೋ ಆಯ್ತದು.
ಇವತ್ತೊಂದು ಬುಕ್ ರೆಡಿ ಆಗಿಬಿಟ್ಟಿದೆ, ಅದನ್ನೆಲ್ಲರೂ ಒಪ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದನ್ನು ನಾವು ಏನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ, ನಾವು ಹೋಗ್ತಾ ಇರೋದು. ಇದು ನನ್ನ ನಂಬಿಕೆ, ಇಂಡಿವಿಜುವಲ್ ಇದು, ಅದು ಅದು ನಂಬಿಕೆ ಅಲ್ಲ, ಅದು ನಾವು ಈ ರೀತಿ ನಡಿಬೇಕು. ಯಾಕಂದರೆ ಸಮಾಜದಲ್ಲಿ ನಿನ್ನ ನಂಬಿಕೆಯಲ್ಲಿ ಆಧಾರ ಮಾಡಿ ಇವತ್ತು ಅದಕ್ಕೆ ಹೇಳ್ತಾ ಇರೋದು. ಇವತ್ತು ಮುಸ್ಲಿಂ ಲಾ ಬೋರ್ಡ್ ಬೇರೆ, ಕ್ರಿಶ್ಚಿಯನ್ ಇನ್ನೊಂದು ಬೋರ್ಡ್ ಬೇರೆ, ಹಿಂದೂ ಒಂದು ಬೋರ್ಡ್ ಬೇರೆ, ಈ ಥರ ಏನಿದೆ, ಮಾನವರಿಗೆ ಒಂದಿರಬೇಕಿದು. ಸೊ ಆ ಥರ ಮಾನವರಿಗೆ ಕೋರ್ಟುನಲ್ಲಿ ನಿಂದೇ ಬೇರೆ ಮತ ಅಂತ, ನಿನ್ನ ಮತ ಅಂತ ನಿನಗೊಂದು ಬೇರೆ, ನನಗೊಂದು ಬೇರೆ, ಹಿಂಗಲ್ಲ ಅದು. ಎಲ್ಲರೂ ಒಂದು ಕಡೆ ಬಾಳ್ತಾ ಇದ್ದೀವಿ, ಒಂದು ಕಡೆ ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೊಂದು ಹೆಸರು ಕೊಟ್ಟಿದ್ದೀವಿ ದೇಶ ಅಂತಂದರೆ ಎಲ್ಲರೂ ಒಂದನ್ನೇ ಫಾಲೋ ಮಾಡ್ಬೇಕು ತಾನೆ. ಹೌದು. ನಿನ್ನ ನಂಬಿಕೆ ಆಧಾರವಾಗಿ ನನ್ನ ನಂಬಿಕೆ ಆಧಾರ ನಾನು ಯಾವುದೋ ಒಂದು ಚೂರು ಹಾಕಿ ನಿನ್ನ ಸಾಯಿಸಿದ್ರು ಕೂಡ ನನ್ನ ನಂಬಿಕೆಯಲ್ಲಿ ಏನು ತೊಂದರೆ ಇಲ್ಲ ಅಂದರೆ ನಾನು ಓಕೆನಾ? ಸೊ ಅಲ್ಲ. ಆದ ಕಾರಣ ನಂಬಿಕೆಗಳು ಬೇರೆ, ನಾವು ನಡೀತಕ್ಕಂಥದ್ದು ಬೇರೆ, ಸಮಾಜ ಒಂದು ಬೇರೆ. ಸೊ ಅದಕ್ಕೆ ನನ್ನ ನಂಬಿಕೆಗಳನ್ನು, ಅದಕ್ಕೆ ನಾನು ಹೇಳ್ತಿರೋದು, ನನ್ನ ನಂಬಿಕೆಗಳನ್ನು ನಾನು ಪ್ರಶ್ನೆ ಮಾಡ್ಕೊಂಡ್ರೆ ನನ್ನ ಜೀವನ ಡೆಫಿನೆಟ್ಟಾಗಿ ಒಂದು ಟ್ರ್ಯಾಕ್ ಮೇಲೆ ಬರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಎಲ್ಲವನ್ನೂ ಹೇಳ್ತಾನೆ. ಸೋಷಿಯಲ್ ಮೀಡಿಯಾ ಹೇಳುತ್ತೆ, ಇವತ್ತು ಟಿ ವಿ ಒಂದು ಹೇಳ್ತವೆ, ಪೇಪರ್ ಒಂದು ಹೇಳ್ತವೆ, ಇನ್ನೊಬ್ಬನೊಂದು ಹೇಳ್ತಾನೆ, ಏನೋ ಒಂದು ಇಲ್ಲದಿಲ್ಲದವೆಲ್ಲ ಕ್ರಿಯೇಟ್ ಆಗ್ತವೆ. ಅವೆಲ್ಲ ಆಧಾರವಾಗಿ ಇಟ್ಕೊಂಡು ಮತ್ತೆ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ. ಮತ್ತೊಂದು ಟ್ಯಾಂಪ್ಲೆಟ್ ತಯಾರಾಗುತ್ತೆ, ಇದು ತಪ್ಪು ಅಂತೀನಿ, ಅದು ಒಪ್ಪು ಅಂತೀನಿ. ಅವಾಗ ತಪ್ಪು ಒಪ್ಪು ಅಂತ ಹೇಳ್ಬೇಕಂದ್ರೆ ಜಡ್ಜ್ಮೆಂಟ್ ಮಾಡೋಕ್ಕೆ ಹೋಗ್ತೀನಿ. ಆ ಜಡ್ಜ್ಮೆಂಟ್ ಮಾಡಬಲ್ಲ ಒಪಿನಿಯನಿಗೆ ಬರ್ತೀನಿ. ಒಪಿನಿಯನ್ ಇರಬಾರ್ದು, ಜಡ್ಜ್ಮೆಂಟ್ ಇರಬಾರ್ದು. ಈ ಒಪಿನಿಯನ್ನು ಜಡ್ಜ್ಮೆಂಟಲ್ಲಿ ಬಿದ್ದು ನಾವು ಒದ್ದಾಡ್ತಾ ಇದ್ದೀವಿ. ನಾವು ಈ ಯಾವತ್ತೂ ಕೂಡ ಒಪಿನಿಯನ್ಗಳೇ ನಂಬಿಕೆಗಳೇ ಕೂತ್ಕೋತವೆ. ಹೌದು. ಆ ನಂಬಿಕೆಗಳ ಆಧಾರ ಮೇಲೆ ಜಡ್ಜ್ಮೆಂಟ್ ಕೊಡ್ತೀವಿ. ಸೊ ಇದರಿಂದ ನಾವು ಹೊರಗೆ ಬರದೆ, ನಾನು ಸ್ಪಿರಿಚುವಲ್ ಆಗಿ ನಾನು ಏನೇನೋ ಮಾಡ್ತಾಯಿದ್ದೀನಿ, ನಾನು ಅಷ್ಟೊತ್ತು 3 ಗಂಟೆ ಧ್ಯಾನ ಮಾಡ್ತೀನಿ, 6 ಗಂಟೆ ಧ್ಯಾನ ಮಾಡ್ತೀನಿ, ನಾನು ಹುಣ್ಣಿಮೆ ಧ್ಯಾನ ರಾತ್ರಿಯೆಲ್ಲ ಮಾಡ್ತೀನಿ, ಏನು ಪ್ರಯೋಜನ ಇಲ್ಲ. ವಿಚಾರಣೆ ಇಲ್ಲದೆ ನೀನು ಪ್ರಯೋಜನ ಇಲ್ಲ. ವಿಚಾರಣೆಯೊಂದೇ ನನ್ನನ್ನು ಏನಾದರೂ ದಡ ಸೇರಿಸ್ಬೋದು. ತುಂಬ ಥ್ಯಾಂಕ್ ಯು ಸರ್. ಸೊ ಈ ಒಂದು ಬಿಲೀಫ್ ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ತಾ ಹೋದರೆ, ನಮ್ಮಲ್ಲಿ ಇರ್ತಕ್ಕಂಥ ಬಿಲೀಫ್ ಸಿಸ್ಟಮ್ ಅದೇ ಆಗಲೇ ಹೇಳ್ತಾ ಹೋದ್ವಿ, ಲಿಸ್ಟ್ ಮಾಡ್ಕೋತಾ ಹೋದರೆ ಎಷ್ಟೊಂದು ಬಿಲೀಫ್ನ ನಾವು ತುಂಬ್ತಾ ಬಂದಿದ್ದೀವಿ. ಆ್ಯಕ್ಚುಲಿ ಚಿಕ್ಕವರಿದ್ದಾಗಿಂದ ಹಿಡಿದ್ಬಿಟ್ಟು ನಾವು ಈಗ ತುಂಬ್ತಾನೆ ಇರ್ತೀವಿ ಕೂಡ, ಮತ್ತೆ ತುಂಬ್ತಾನೆ ಇರ್ತೀವಿ. ಸೊ ಹಾಗಾಗಿ ಈ ಒಂದು ಬಿಲೀಫ್ ಆಧಾರದ ಮೇಲೆ ನಾವು ಹೊರ ಪ್ರಪಂಚನ ನೋಡೋದನ್ನು ಬಿಟ್ಬಿಟ್ಟು ನಮ್ಮಲ್ಲಿ ಫಸ್ಟು ವಿಚಾರಣೆ ಅನ್ನೋದು ಸ್ಟಾರ್ಟ್ ಆಗಬೇಕು. ಆ ಒಂದು ಎನ್ಕ್ವೈರಿ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೋ ಆ ಒಂದು ಎನ್ಕ್ವೈರಿಯಿಂದ ನಮ್ಮ ಒಂದು ಜೀವನನೂ ಕೂಡ ಸರಳವಾಗ್ತಾ. ಯಾವಾಗ ನಿನ್ನಲ್ಲಿ ಎನ್ಕ್ವೈರಿ ಪ್ರಾರಂಭ ಆಯಿತು, ಎನ್ಕ್ವೈರಿ ಬಂತು ಅಂದರೆ ನೀನು ನೋಡೋ ದೃಷ್ಟಿಕೋನ ಚೇಂಜ್ ಆಗೋಗ್ಬಿಡುತ್ತೆ. ಒಂದು ಇನ್ಸಿಡೆಂಟ್ ಏನೇ ನಡೆದ್ರೂ ಕೂಡ ನಿನ್ನ ದೃಷ್ಟಿಕೋನನೇ ಬದಲಾಗೋಗ್ಬಿಡುತ್ತೆ. ನೀನು ಯಾರ ಜಡ್ಜ್ಮೆಂಟು, ಯಾರ ಒಪಿನಿಯನ್ಗೂ ನೀನು ಕಾಯಕ್ಕೆ ಹೋಗಲ್ಲ, ನೋಡೋಕ್ಕೆ ಹೋಗಲ್ಲ. ನೀನು ಕೂಡ ಅದಕ್ಕೆ ಜಡ್ಜ್ಮೆಂಟ್ ಕೊಡಲ್ಲ, ನೀನು ಒಪಿನಿಯನ್ಗೂ ಹೋಗಕ್ಕೆ ಹೋಗಲ್ಲ. ಸೊ ನಿನ್ನ ದೃಷ್ಟಿಕೋನ ಕಂಪ್ಲೀಟ್ ಬದಲಾಗಿ ಹೋಗ್ಬಿಡುತ್ತೆ. ಇದ್ದದ್ದನ್ನು ಇದ್ದಂತೆ ನೋಡುವಂಥ ಒಂದು ದೃಷ್ಟಿಕೋನ ಬಂದುಬಿಡುತ್ತೆ. ಯಾವಾಗ ಇದ್ದದ್ದನ್ನು ಇದ್ದಂತೆ ನೋಡುವ ದೃಷ್ಟಿಕೋನ ಬಂತು, ನಿನ್ನ ಹ್ಯಾಪಿನೆಸ್ನ ನೀನು ಇದು ಮಾಡೋಕ್ಕಾಗಲ್ಲ. ಅಷ್ಟೊಂದು ಸಂತೋಷಿ ಆಗಿಬಿಡ್ತೀನಿ ನಾನು. ನನ್ನ ಮನಸ್ಸು ನಿರಾಳವಾಗಿ ಕ್ಲಾರಿಟಿ ಇರುತ್ತೆ. ಈಗೇನಾಗುತ್ತೆ, ಪ್ರತಿಯೊಂದು ಇನ್ಸಿಡೆಂಟಿಗೆ ಒಂದು ಒಪಿನಿಯನ್ ಇದೆ. ಆ ಒಪಿನಿಯನ್ ಎಲ್ಲ ಆದಮೇಲೆ ಜಡ್ಜ್ಮೆಂಟ್ ಇದೆ. ಆ ಜಡ್ಜ್ಮೆಂಟ್ನ ಆಧಾರವಾಗಿ ನೀನು ನಂಬಿಕೆ ಕ್ರಿಯೇಟ್ ಆಗುತ್ತೆ. ಆ ನಂಬಿಕೆನ ಇಟ್ಕೊಂಡು ಪ್ರಪಂಚ ನೋಡ್ತಾ ಇದೆಯಾ. ಇದೆಲ್ಲ ಒಂದು ವಿಶೇಷ ಸರ್ಕಲ್ ಇದು. ಅಲ್ಲೇ ತಿರುಗ್ತಾ ಇರ್ತೀವಿ ನಾವು. ಹೌದು. ಸೊ ಅದ ಕಾರಣ ಇದು ಯಾವಾಗ ಹೋಯ್ತು ಅಂತಂದರೆ ನೀನು ಹ್ಯಾಪಿಯೆಸ್ಟ್ ಪರ್ಸನ್ ನೀನೇನೆ. ನಿನ್ನ ಯಾರು ಇದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಎನ್ಕ್ವೈರಿ ನಮ್ಮಲ್ಲಿ ಪ್ರಾರಂಭವಾಗಲಿ ಅಂತ ಹೇಳಿ ಕೇಳ್ಕೊತಾ, ಆ ಎನ್ಕ್ವೈರಿನೇ ನಮಗೆ ಸಂತೋಷನ ತಂದುಕೊಡುತ್ತೆ, ಹಾಗೆ ಆಧ್ಯಾತ್ಮಿಕ ಒಂದು ಪ್ರವೇಶವನ್ನು ಕೂಡ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.